ಹೇಳ್ತೀನಿ. Oggi era? Enggak. Tidak aku punya pernah. Awareness ini kayak di mulai.
ಜಾತಿಗೆ 22 Sebelah ada.
Carico perché Logan
ಒಂದು ಒಂದು ಮೈಂದ್ ಹೀಗೆ ముందు కట్టుదండి సపూర
केबल hả? Em có chơi chứ? Hả? Đây, keo. Ini kena tikal. Ini kena tikal. Sedih ni, setback. Setback. Nomor gitu ni. Hah? Nomor gitu. Ir. Ir. बड़ाऊ
ಏನಿದೆ दूध बनवा सही है ले कोई ರೀತಿಯಾದ ಚಿತ್ನ ಆರು ಭಕ್ತಗಳನ್ನು ಯುಕ್ತಮಾನ ಚಿತ್ನ ಕರಡನ ಸಮರ್ಮಕರನ್ನು ಅಂಡ ಬಿಂಬೋರಾಧೆಡೆ ವಿಶುದ್ಧವಾನಿಯ ಸಾನ್ನಿಧ್ಯನಾದ ಆವಿರ್ಭಾವ ಆವುಂದು ನಂದನಾಥರತ್ತೆ ಲೋಕದಾಗಳಿಗೆ ಭಕ್ತಿಯನ್ನಾಗಳಿಗೆ ಬಾಲಾವಳಿಗಿದ ಅಭೀಷ್ಟವನ್ನು ಕೇಳವನ್ನು ಬರಬೇಡ ಅಗಲಾಗಳಿಗೆ ಓಡಾಡುವ ಇಷ್ಟಾಪನಾದ ಲಭ್ಯಮಂತ ಕೊರ್ರಗೋಸ್ಕರವಾದ ನಮ್ಮದು ತೀರಿ ಮಟ್ಟಗೆ ಆ ದೇವರಿಗೆ ದೈವಗಳಿಗೆ ಓಡಾಡುವ ಚಿತ್ತ ಸಾನ್ನಿಧ್ಯ ಕಲಭಾದಿಗಳನ್ನಾದ ಅಭಿವಾದ ಮತ್ತೊಂದು ಸ್ಥಳ ಮತ್ತೊಂದು ಪ್ರಕ್ರಿಯೆ ಹಿರಿಯನ್ನಾಗಲ ಕಾಲದ್ದು ಭಕ್ತನ ಚಿತ್ತವು ಮುರಾನಿರದ ಇನುಮುಟ್ಟ ಮಾತಾಂಚನ ಸಕ್ಕನ್ನಾದಿಗಳಾದ ದೈವಗಳು ದೇವರೇ ಸಮಸ್ತ ಶಕ್ತಿಗಳಾದ ಈಗಾಗಲೇ ಸ್ಥಿರವಾಗಿ ಇತ್ತೊಂದು ಲೋಕಾನುಗ್ರಹ ಹೇತ್ವತ್ವಂ ಸ್ಥಿರೀಕುರು ಸುಖಾಯ ಅಂದ್ಕೊಂಡದೆ ಲೋಕದ ಅನುಗ್ರಹಗೋಸ್ಕರವಾದ ಸ್ಥಿರವಾಗಿ ಈಗಾಗಲೇ ಕುಂಭಗಂಡಿನ ನೆಲೆ ಆ ಒಂದು ಸಾನ್ನಿಧ್ಯನದ ದೈವ ಸತ್ಯಹಂ ಪರಿವರ್ಧಯ ಅಂದ್ಕೊಂಡದೆ ಆ ದೈವದ ಸಾನ್ನಿಧ್ಯ ಅಂತ ನಾವು ವಾರೀತಿಯಾದ ವೃದ್ಧಿಯಾಗುವುದು ಕೇಳಂದಾಂಡ ಒಂದು ಅಕ್ಷರಕ್ಷ ಪ್ರಭಾವೇಣ ಅಂದ್ಕೊಂಡದೆ ದೇವರನ್ನೇ ಸಂಪ್ರದಾಯವಾಗದೆ ಪೂಜೆದಾಗಲಾಗದೆ ಆ ಆರಾಧನಾ ಮಂತ್ರಗಳಾಗಲ್ಲ ಅವೇ ಪ್ರಕಾರವಾದ ಗ್ರಾಮ ರಾಷ್ಟ್ರದಾಗಲಿ ನಮ್ಮ ಇಂಗಡೆ ಒಂದು ದೇವರನ್ನೇ ದೀಪ ಮುತ್ತಾದ ಕೈಮುಖಿನ ಕೊರತುಡು ಈಗಾಗಲೇ ಒಂದು ಶಕ್ತಿ ಉಂಟು ಅಂದ್ಕೊಂಡ ನೆರವೇರಿಕೆ ಮತ್ತು ಕೈಮುಖಿ ಮಾಡೋದಾದ ಕಾಲಕಾಲ ಆ ದೈವದೇವರಿಗೆ ಬೋಡಾಪಂಚಿತ್ನ ವಿನಿಯೋಗಾದಿಗಳನ್ನಾದ ಅಭಾವ ರೀತಿ ಆವುಡ ಆ ರೀತಿಯಾದ ಮಕ್ಕಳದಾದ ಸಾನ್ನಿಧ್ಯ ವೃದ್ಧಿಯಾಕೊಂಡು ಅಂದ್ಕೊಂಡಲ್ಲ ಮಾಭೂತ ಪ್ರಜಾ ವಿರೋಧೋ ಅಸ್ಮಿನ್ ಯಜಮಾನಸ್ಯ ಸಮೃದ್ಧದ ಅಂದ್ಕೊಂಡದು ದೇವರನ್ನ ದೈವನ ಆರಾಧನಾ ಕೃತದಾಯಕ ಏತೋ ಜನ 10 ಜನ 10 ಅಪ್ಪನ ಜೋಗುಲು ಒಂದೇ ಅಪ್ಪನ ಜೋಗುಲು ಲೆಕ್ಕ ವಾರೀತಿಯಾದ ಕೆಲಸ ಮತ್ತೊಂದು ಒಳ್ಳೆಯ ಪ್ರತಿಷ್ಠಾನ ಆದಾಯ ದುಃಖ ದೇವರನ್ನ ಪೂಜೆ ಮತ್ತದಾಯ ದುಃಖ ದೈವದ ಪೂಜೆ ಮತ್ತದಾಯ ದುಃಖ ಒರಿಯನ ಮನೆ ಅಂತಿ ಒರಿಯನ ಮನೆ ಇಂಚಿನ ಆವಂದೆ ಮಾತೆಲ್ಲ ಪ್ರೀತಿ ಇರ್ತಾವ ದೈವದ ಸೇವನ ಮತ್ತನ ಯೋಗ ಭಾಗ್ಯ ಮಾತ ಕುಂಭಗಂಡಿನ ಮಾತ್ರಲ್ಲ ಅನುಗ್ರಹ ಮತ್ತು ಕೊಡುವುದರಿಂದ ಯಜಮಾನಸ್ಯ ಸಮೃದ್ಧತಾ ಎಂದು ಕಂಡದೆ ಕಾಲಕಾಲ ಇಂಚಿನ ವಿನಿಯೋಗಾದಿಗಳ ಮಾತು ನಡತೋನ್ನ ಬಲ್ಲೆ ಎಂದು ಕಂಡದ ತಂತ್ರದಾರ ಪೂಜೆದಾಗ ಹಣವನ್ನು ಹೊತ್ತೆರಂದಾಂಡ ದೈವಜ್ಞೆಯ ಹಣವನ್ನು ಹೊತ್ತೆರಂದಾಂಡ ಐಕ್ಯಪೂಡಾಪನದ ಸಂಪತ್ತನಾದ ಗ್ರಾಮಾಚಾರಗಳ ಮಾತ ಅಭಿವೃದ್ಧಿ ಮಾತ ಮತ್ತು ಕೊರದು ಮಾತುದ್ಧರನ್ನು ತುಗೆ ಎಂದು ಕಂಡದೆ ಇಂಚಿನ ಸೇವಾದಿಗಳ ಮಾತ್ರ ಆದ್ರೆ ಮನವಲ್ಲ ವಿದ್ಯಮ ಮಾಡಿದ
ಧರ್ಮನೇಮ ಇತ್ಯಾದಿನಾದ ಆವನಂತಿನ ಯೋಗಭಾಗ್ಯನಾದ ಈಜಾಗ ದೈವದೇವರ ಕರುಣಿಸಾದ ಕೊಡುದು ನಮ್ಮ ಕೈಗೆ ಕೊಲ್ಲುದ ಸೇವಾದಿಗಳನ್ನು ಮಾತ್ರ ಬಿಟ್ಟುകൊണ്ട് ಬರ್ತದೆ ದೈವದ ಅನುಗ್ರಹದಾದ ಮಾನವರ ಕ್ಷೇಮ ಕುಂಭಗಂಡಿನ ಅನುಗ್ರಹ ಮತ್ತು ಕೊಡುವುದು ಅಂತ ಬಣ್ಣದ ಕನ್ನಡ ಸ್ಥಾನಕಾರರು ಬ್ರಹ್ಮಕುಂಭದ ಆರಾಧನಾ ಮತ್ತು ಬತ್ತಂತಿನ ಕುಂಭಗಂಟೆ ನೀಡ ನಮ್ಮ ಮಾತೆಲ್ಲ ಹೊತ್ತು ಸೇವೆ ಏಕ ಮನಸತ್ತಾಗ ಪರಬದ್ಧಾದ ಪ್ರಾರ್ಥನಾ ಮತ್ತು ನಮೋ ದೇವಿ ಮಹಾದೇವಿ ಮಾಯೇ
ಘೋಷಣೆ ಮಾಡಿ ಅಲ್ಲ ಗಂಗಾ ಸಿಂಧು ಸರಸ್ವತಿ ಯಮುನಾ ಗೋದಾವರಿ ನರ್ಮದಾ ಕೃಷ್ಣಾ ಭೀಮವತಿ ಭಗವತಯೋ ನದಿ ಗೋಮತಿ ಕಾವೇರಿ ಕಮಲತ್ರಯಾಗಮನಿಧಾನೇತ್ರಾವದಿತ್ಯಾದಯಃ ನಿತ್ಯಶ್ರೀ ಹರಿಪಾದಮಂಗಲಭವಃ ಕುರ್ವಂತೋ ಮಂಗಲಂ ಆದಿತ್ಯಾದಿನಮಗ್ರಹಾನುಪತಿರಾಮೇಧಾದಯೋರಾಭಿಯೋ ನಕ್ಷತ್ರಾಣಿ ಅಯೋಜನಾಂತರಿತಾಃ ದೇವರಾಧಗಣಃ ಆಸಾದಾರತವತ್ತದೈವ ಸಂಧ್ಯಾತದಾರಾತ್ರಯಃ ಸರ್ವೇ ಸ್ಥಾವರಜಂಗಮಾಃ प्रतिदिनं मंगलम शांतिरस्तु वृद्धिरस्तु दुःखिरस्तु वृद्धिरस्तु ऐषमस्तु आयुषमस्तु आरोग्यमस्तु शिवं कर्म आलोकमदं वृद्धिरतो धर्म समृद्धिरतो प्राणदं वृद्धिरतो उत्तरोत्तरं आहारकुशल विवृद्धिरस्तु ಮಾತನಾಡಿತು ತಂತ್ರವನ್ನು ವರ್ಷದ ಮೂಜಿ ನೇಮ ಒಂದು ಸ್ವರ್ಣದ ನೇಮ ವರ್ಷವಾದ ನೇಮ ದಿತ್ತಮವನ್ನು ತಂದಿದ್ದಾರೆ ತಂದಿದ್ದಾರೆ ನೀವೊಂದ್ಸಲ ಹೇಳಿ ದಿತ್ತಮ ಎಲ್ಲರಿಗೂ ಈಗ ಪ್ರತಿ ವರ್ಷ ಏನು ಹೊಂದಿತ್ತು ಸಂಕ್ರಮಣ ದರ್ಶನ ಅದೇ ರೀತಿಯಾದ ನೇಮಾವಳಿ ಸೋಣದ ನೇಮಾವಳಿ ನಮ್ಮ ಒಡೆಯಲ್ಲಿ ಬ್ರಹ್ಮಗಣ ಬ್ರಹ್ಮಾಭಿಷೇಕನ ವಿಶೇಷ ಕಾರ್ಯಕ್ರಮ ಮಾಡ್ಕೊಂಡು ಕಲಶಾಭಿಷೇಕ ಚೈತನ್ಯ ಮಂಟಪ ಸುಮಾರು ಈ ಕಾಲದಲ್ಲಿ ಪೂರ್ಣ ಕಲರಿದೆ ಆ ಕಾಲದಲ್ಲಿ ದಾನ ಕೇಳಿ ಬರುತ್ತೆ ಇವನಿಗೆ ಮತ್ತು ವಿಜಯಕ್ಕೆ ದಾನ ಕೇಳಿ ಬರುತ್ತೆ ಏನು ಜೀವನ ವಾರಿ ಬಲ್ಲ ವಾರಿಸಿ ಕೊಡುವ ವ್ಯವಹಾರ ಹೆಣ್ಣಿನ ಕಾರ್ಯಗಳು ಕೂಡ ಪ್ರಾರ್ಥನಾವನ್ನು ಇನಿಯಿಂದ ಬಂದು ಈ ವರ್ಷ ಅವರು ಐದು ಮಹಾತ್ಮಾರಿ ಐದು ಸುವರ್ಣದ ಬರ್ತಾರೆ ಎಂತೆಲ್ಲ ಸೇವಕರು ಅಂತ ಆ ಸೇವಕರು ಭಾಗ್ಯ ಕೊಡ್ಬಣ್ಣ lain dan juga dia boleh saya baru mula tu ya.
살이자. 그래, 내가
ಮತ್ತೆ
ರೀತಿಯಲ್ಲಿ ನಾವು ಆಚರಿಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ 12 ವರ್ಷಕ್ಕೊಂದ್ಸಲ ಬರುವಂತಹದ್ದು. ಅದರಲ್ಲಿ ಊರವರೆಲ್ಲ ಸೇರಿ ಬಹಳ ವೈಭವವಾಗಿ
ಅವತ್ತು ನನಗೆ
ಅದಾಂಡ
ಮುಸ್ಲಿಮರ ಮನಸ್ಸಿಗೆ ಕೊರೋಡು ನಡಪಾರ ಗೀತೆ ನನ ಇದರ ಅನುಗ್ರಹ ದೇವಿನ ಅನುಗ್ರಹ ಆರೋಗ್ಯ ಪೂರ ಈ ಜಾಗಿದೆ ಮಾಡಿ ಈ ಕೊಡು ಆವಡನಾಗ ಗೀತೆಗಳು ಸೇರುವುದು ಆರೋಗ್ಯ आज अनुग्रह
ಹಲೋ. ಊಟ ಉಪಚಾರ 3 ಹೊತ್ತು ಕೂಡ, ಅದು 4 ಹೊತ್ತು, ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ, ಸಂಜೆಯ ಫಲಾಹಾರ, ರಾತ್ರಿಯ ಊಟ, ಪ್ರತಿಯೊಂದು ಕಡೆ ಕೂಡ ಈ ಭಕ್ತಾದಿಗಳು ಬಹಳ ಒಳ್ಳೆಯ ಮಾತನ್ನ ಆಡ್ತಿದ್ದಾರೆ. ಬಹಳ ವ್ಯವಸ್ಥಿತ ರೀತಿಯಲ್ಲಿ ಎಲ್ಲವನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಈ ಅತಿಥಿ ಸತ್ಕಾರ ಸಮಿತಿ ಆಗಿರ್ಬೋದು, ವ್ಯವಸ್ಥಾಪಕ ಸಮಿತಿ ಆಗಿರ್ಬೋದು, ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಬಹಳ ಅಚ್ಚುಕಟ್ಟಾಗಿ ಬಂದಂತಹ ಭಕ್ತಾದಿಗಳಿಗೆ ಯಾವುದೇ ಸಮಸ್ಯೆ ಆಗದಂತೆ ಎಲ್ಲರೂ ಕೂಡ ಒಂದು ತೃಪ್ತಿಯಾಗಿ ಊಟ ಮಾಡ್ಕೊಂಡು ಹೋಗುವಂತ ಎಲ್ಲ ವ್ಯವಸ್ಥೆ ಕಲ್ಪಿಸಲಾಗಿದೆ. ನೋಡ್ತಿರ್ಬೋದು, ಈ ಯಾವ್ದು ಈಗ ಅನ್ನಛತ್ರ ಇದೆ, ಇದು ನೂತನವಾಗಿ ನಿರ್ಮಿಸಲಾಗಿರುವಂತಹ ಅನ್ನಛತ್ರ. ಈ ಒಂದು 12 ವರ್ಷಗಳ ನಂತರ ಆಗಿರುವಂತಹ ಬ್ರಹ್ಮ ಕುಂಭಾಭಿಷೇಕಕ್ಕೆ ಈ ವರ್ಷ ನಮ್ಮ ಎಕ್ಸೆಲ್ ಕಾಲೇಜಿನ ಅಧ್ಯಕ್ಷರಾಗಿರುವ ಸುಮಂತ್ ಕುಮಾರ್ ಅವರು ಹೊಸದಾಗಿ ನಿರ್ಮಾಣ ಮಾಡಿದ ಈ ಒಂದು ಅನ್ನಛತ್ರ ಒಟ್ಟು 25 ಲಕ್ಷ ವೆಚ್ಚದಲ್ಲಿ ಆಗಿದೆ. ಸೊ ನೋಡಬಹುದು, ಬಹಳ ವಿಶಾಲವಾಗಿದೆ. ಒಂದು ಬಾರಿಗೆ ಒಂದು 500 ರಿಂದ 600 ಮಂದಿ ಕೂತು ಊಟ ಮಾಡುವಂತ ಎಲ್ಲ ವ್ಯವಸ್ಥೆ ಕಲ್ಪಿಸಲಾಗಿದೆ. ಪ್ರತಿಯೊಬ್ಬರು ಕೂಡ ಒಂದು 3-4 ಹೊತ್ತು ಬಂದಾಗಲೂ ಕೂಡ ಇಲ್ಲಿ ಎಷ್ಟು ಹೊತ್ತಿಗೆ ಬೇಕಾದ್ರೂ ಬನ್ನಿ ನೀವು, ಅದು ಬೆಳಗ್ಗೆ ಆಗಿರ್ಬೋದು, ಸಂಜೆ ಆಗಿರ್ಬೋದು, ಅಥವಾ ಮಧ್ಯಾಹ್ನ, ಅಥವಾ 11 ಗಂಟೆ 12 ಗಂಟೆ ಎಷ್ಟೊತ್ತಿಗೆ ಬಂದು ಕೂಡ ಇಲ್ಲಿ ಯಾವುದೇ ಒಂದು ಹೊಟ್ಟೆಗೆ ತಿನ್ನುವಂತಹ ಪ್ರಸಾದ ಯಾವತ್ತೂ ಕೂಡ ಖಾಲಿಯಾಗಲ್ಲ. ಬಂದ ಭಕ್ತಾದಿಗಳಿಗೆ ಹೊಟ್ಟೆ ತುಂಬಾ ತಿನ್ನುವಂತಹ ಎಲ್ಲ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇದೀಗ ನಮ್ ಜೊತೆ ಈ ಒಂದು ಅತಿಥಿ ಸತ್ಕಾರ ಸಮಿತಿಯ ಸಂಚಾಲಕ ಶಾಂತಿರಾಜ್ ಇದ್ದಾರೆ, ಮಾತಾಡೋಣ. ಸರ್, ಈಗ ನೀವು ಮೊನ್ನೆಯಿಂದ ಇಲ್ಲೇ ಇದ್ರಿ, ಫುಲ್ ಬಿಸಿ, ಜನ ಅಂತೂ ತಂಡೋಪತಂಡವಾಗಿ ಬರ್ತಾನೆ ಇದ್ದಾರೆ, ಜನ ಸಾಗರವೇ ಬರ್ತಾ ಇದೆ. ಸೊ ಅವರಿಗೆಲ್ಲ ಯಾವ ರೀತಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಅನ್ನೋದು ಈ ವ್ಯವಸ್ಥೆಯಲ್ಲಿ ಕೊರತೆ ಅಂತಲೇ ಗೊತ್ತಾಗ್ಲಿಲ್ಲ. ಕೊರತೆ ಎಂಬ ಶಬ್ದಕ್ಕೆ ಒಂದು ಇಲ್ಲಿ ಅರ್ಥವೇ ಇಲ್ಲ ಅಂತ. ಸಾಕಷ್ಟು ಜನ ಸ್ವಯಂ ಸೇವಕರು ಬಂದಿದ್ದಾರೆ. ನಮ್ಮಲ್ಲಿ ಹೇಳಿದ ಜನಕ್ಕಿಂತ ಹೆಚ್ಚು, ನಾವೊಂದು ಎಕ್ಸ್ಪೆಕ್ಟ್ ಮಾಡಿದ ಜನಕ್ಕೊಂದು 50-60 ಜನ ಸ್ವಯಂ ಸೇವಕರು ಸಾಕು ಅಂತೇಳಿ, ಅದರಿಂದ ಹೆಚ್ಚು ಜನ ಬಂದು ನಮಗೆ ಈಗ ಊಟ ಮಾಡ್ತಾ ಇದ್ದಾರೆ. ನಮಗೆ ಬೇಕಾದ ಒಂದು 25 ಜನ, ಅದೃಷ್ಟಕ್ಕಾಗಿ ಒಂದು 50 ಜನ ಬಂದಿದ್ದಾರೆ. ಸ್ಥಳೀಯ ನಮ್ಮ ಎಕ್ಸೆಲ್ ಸಂಸ್ಥೆಯ ಅಧ್ಯಕ್ಷರು ಒಂದು 25 ಜನವನ್ನು ಕಳಿಸಿದ್ದಾರೆ. ಅದೊಂದು ನಮಗೆ ಹೆಮ್ಮೆ ಆಗಿದೆ. ಅದೇ ಸ್ವಯಂ ಸೇವಕರು ಅಂತ ಇದೆಲ್ಲ, ಸೊ ಎಲ್ಲರೂ ಕೂಡ ಸ್ವಯಂ ಆಗಿ ಅವರಾಗಿ ಮಾಡ್ತಾ ಇದ್ದಾರೆ. ಇನ್ನೊಂದು, ಹಣ ಕೊಟ್ಟು ನಾವು ಜನ ಕರೆಸಿದವರು ಹಣಕ್ಕಾಗಿ ದುಡಿಯುವವರು, ಇದು ಹಣಕ್ಕಾಗಿ ದುಡಿಯೋರೆಲ್ಲ. ನನ್ನದೊಂದು ಸೇವೆ, ನನ್ನದೊಂದು ಸೇವೆ, ಅದು ನಮಗೆ ಬಹಳ ಸಂತೋಷದ ವಿಷಯ. ಜೊತೆಗೆ ಹೊರ ಕಾಣಿಕೆಯೂ ಹಾಗೆ ನಾವು ಎಣಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಈಗ ನೋಡಿದ್ರೆ ಬಂದಷ್ಟೇ ಉಳಿತಾಯ ಆಗ್ತದೆ ಅಂತ, ಎಲ್ಲಿ ಸೇರ್ತದೆ ಅಂತ ಗೊತ್ತಿಲ್ಲ. ಈಗ ಎಷ್ಟೋ ಬಂದಿದೆ, ಅಕ್ಕಿ ಆಗಲಿ, ತೆಂಗಿನಕಾಯಿ ಆಗಲಿ, ರಾಶಿ ಕಟ್ಟಲೆ. ಅದು ಇನ್ನೊಮ್ಮೆ ಈಗ ಹೋಗಿ ನೋಡಬೇಕಾದ್ರೆ ಆ ಹಸ್ತೆಯೇ ತುಂಬಿಕೊಂಡಿದೆ. ಅದು ನಮಗೆ ಸಂತೋಷ. ಒಂದು ಸ್ವಯಂ ಸೇವಕರು ಹೊರ ಕಾಣಿಕೆ ಭಕ್ತಾದಿಗಳ ಸಂಖ್ಯೆ ದಿನಕ್ಕೆ ಈ 4 ಹೊತ್ತು, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗಲಿ, ಮಧ್ಯಾಹ್ನ ಲಂಚ್ ಆಗಲಿ, 4 ಗಂಟೆಗೆ ಕಾಫಿ ತಿಂಡಿ ಆಗಲಿ, ರಾತ್ರಿ ಊಟ ಆಗಲಿ, ಸಾಕಷ್ಟು ಜನ ಬಂದಿದ್ದಾರೆ, ಸಂತೋಷವಾಗಿ ಹೋಗಿದ್ದಾರೆ ಅಂತೇಳಿ ನಾವು ಭಾವಿಸಿದ್ದೇವೆ. ಇದೆಲ್ಲ ತುಂಬ ಕಂಟಿನ್ಯೂ ಒಂದು ಆಶೀರ್ವಾದ ಅಂತ ಹೇಳಿದ್ರೆ, ಅಡುಗೆ ಮಾಡುವವರು ಮಾಡಿಸುವವರು ಇರ್ಬೋದು. ಇದರ ಮುಖ್ಯಸ್ಥರಿದ್ದಾರಲ್ಲ, ನಮ್ಮ ಸುಖೇಶ್ ಜಯಂತಿ ಕೊಡಂಬರು, ಅವರ ಒಂದು ಪ್ರೀತಿಯ ಭಕ್ತಿದಂಥ ಸೇವೆಯಿಂದಾಗಿ ಸಾಕಷ್ಟು ಜನ ಸಂತುಷ್ಟರಾಗಿದ್ದಾರೆ. ನಾವು ಇನ್ನು ಕೆಲಸ ಮಾಡೋಣ. ಈಗ ನನಗೆ ಸಮಸ್ಯೆ ಅಂದರೆ ಸ್ವಲ್ಪ ಪ್ರಾಯ ಆಯ್ತು, 60-70 ಆಯ್ತು. ಈಗ ನಾಳೆ ಕತ್ತು ಎಂಥದ್ದು ಅಂತ, ನಾಳೆ ಸುಮ್ಮನೆ ಮನೆಯಲ್ಲಿ ಬೆಳಿಗ್ಗೆ 8 ಗಂಟೆಗೆ ಬರ್ತಿದ್ವಿ, ರಾತ್ರಿ 12 ಗಂಟೆ ಹೋಗ್ತಿದ್ವಿ. ಈಗ ನಾಳೆ ಇಂತ ಮಾಡೋಣ ಅಂತ ಮತ್ತೆಲ್ಲ ಬೋರ್ ಆಗುತ್ತೆ. ಹೌದು, ನಮ್ಮ ಸ್ವಯಂ ಸೇವಕರು ಹೇಳ್ತಾರೆ, ಸರ್ ಎಲ್ಲ ಹೆಚ್ಚಿನ ಮಾಡ್ಕೊಂಡು ನಾಳೆ ಕತ್ತು ಹೇಳ್ಬೋದು. ನಾಳೆ ಭಕ್ತಿಯಿಂದ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಇನ್ನೊಂದು 12 ವರ್ಷದವರೆಗೆ ನಾವೆಲ್ಲರೂ ಇರೋಣ. ಇದರಿಂದ ವೈಭವಪೂರ್ವಕವಾಗಿ ಒಂದು ಬ್ರಹ್ಮಕಲಶವನ್ನು ಮಾಡೋಣ. ಅಷ್ಟವರೆಗೆ ಮಾಡ್ತಾ ಇರಬೇಕು ವರ್ಷ ಅಂತ ಹೇಳ್ತಾ ಅವರನ್ನು ಸಮಾಧಾನ ಪಡಿಸಿದ್ದೀವಿ. ನಮ್ಗೆ ಸಂತೋಷ ಆಗುತ್ತೆ. ಇನ್ನೊಂದು ದಿನ ಇರ್ಬೋದು, 7 ದಿನ ಮಾಡ್ಬೋದಿತ್ತು ಅಂತ ಅನಿಸ್ತದೆ. ಅಷ್ಟು ವ್ಯವಸ್ಥೆ ಇದೆ ನಮ್ಮ ಹತ್ರ. ದುಡ್ಡು ಯಾರ ಹತ್ರ ಕೇಳಿದ್ದಿಲ್ಲ, ಮಾಡಿದ್ದಿಲ್ಲ, ಸಾಕಷ್ಟು ಬರ್ತದೆ. ನಮಗೂ ಕೂಡ ಒಂದು 5,000 ಕೊಟ್ಟರೆ ಒಂದು 1,000 ಜಾಸ್ತಿ ಕೊಟ್ಟರೆ ಒಳ್ಳೇದಿತ್ತು ಅಂತ ಅನ್ನೋ ಭಾವನೆ ಬರುತ್ತಿಲ್ಲ. ದಟ್ ಈಸ್ ಇಂಪಾರ್ಟೆಂಟ್ ನನಗೆ ಅನ್ನಿಸ್ತದೆ.
ಹಾಗೆ ಎಲ್ಲ ತುಂಬ ಕಂಟಿನ್ಯೂ ಮತ್ತು ಮಾಡುವವರ ಪ್ರೀತಿಯ ಭಕ್ತಿಪೂರ್ವಕವಾದಂಥ ಅರ್ಪಣೆ ಅಂತ ಭಾವಿಸ್ತೀನಿ. ಒಂದೊಂದು ಹೊತ್ತಿಗೆ ಒಂದು ಎಷ್ಟು ಜನ ಬರ್ತಾರೆ ಸರ್ ಒಂದು ಊಟಕ್ಕೆ? ಬೆಳಿಗ್ಗೆ ಕಡಿಮೆ ಅಂತ ಹೇಳಿದ್ರು 500, ಮಧ್ಯಾಹ್ನಕ್ಕೆ ಕಡಿಮೆ ಅಂತ ಹೇಳಿದ್ರು 1000. ಈ ನಿನ್ನೆ ಮತ್ತು ಮೊನ್ನೆ 9ನೇ ತಾರೀಕಿಗೆ 2000, ಮಧ್ಯಾಹ್ನಕ್ಕೆ 2000, ಸಂಜೆಗೆ 4000. ಇವತ್ತು ಸಂಜೆಗೆ 4500, ಮಧ್ಯಾಹ್ನಕ್ಕೆ 2500, ಬೆಳಿಗ್ಗೆ ಇವತ್ತು 1,500, ಮಧ್ಯಾಹ್ನ 2, ಇವಾಗ 2500, ಮಧ್ಯಾಹ್ನಕ್ಕೆ 4,500. ಇನ್ನೊಂದು ವಿಶೇಷ ಸಂಜೆ, ಇದು ಎಲ್ಲ ಕಡೆ ಉಂಟೋ ಇಲ್ಲೋ ಗೊತ್ತಿಲ್ಲ, ಸಂಜೆ ನಮ್ಮದು ಉಪಹಾರದ ವ್ಯವಸ್ಥೆ ಇದೆ, ಜೊತೆಗೆ ಅನ್ನ ಸಂತರ್ಪಣೆ ಇದೆ. ಒಂದು ಕಡೆಯಿಂದ ಉಪಹಾರ ಮಾಡ್ಬೋದು, ಇನ್ನೊಂದು ಕಡೆಯಿಂದ ಅನ್ನ ಸಂತರ್ಪಣೆ. ಉಪಹಾರ ಸೇವಿಸಿದವರು 10 ಗಂಟೆಗೆ ತಿರುಗಿ ನಮ್ಮದು ಅನ್ನ ಸಂತರ್ಪಣೆಗೆ ಬಂದರೆ ನಮಗೆ ತುಂಬ ಸಂತೋಷ. ಎರಡು ಮಾಡ್ಕೊಂಡಿದ್ದಾರೆ ಅಂತ ನಾವು ಭಾವಿಸ್ತೇವೆ. ಇಲ್ಲಿ ಇನ್ನೊಂದು ತುಂಬಾ ವಿಶೇಷವಾಗಿ ಅನಿಸುವಂಥದ್ದು, ಬೇರೆ ಕಡೆ ನಾವು ಕೂಡ ಹೋಗಿದ್ವಿ. ಸೊ ನಿಮ್ಗೆ 10 ಗಂಟೆಗೆ ಒಂದು ಉಪಹಾರ ಅಂತ ಹೇಳಿದ್ರೆ, ನೀವು 12 ಗಂಟೆ ಹೋದ್ರೆ ಆ ಉಪಹಾರ ಇರೋದಿಲ್ಲ. ನೆಕ್ಸ್ಟ್ ನೀವು ಊಟನೇ ಮಾಡ್ಬೇಕಾಗುತ್ತೆ. ಆದ್ರೆ ಇಲ್ಲಿ ಹಾಗಲ್ಲ, ಹಸಿದು ಬಂದವರಿಗೆ ನೀವು ಎಷ್ಟು ಬೇಕಾದ್ರೂ ಬರ್ಲಿ, ನಿಮ್ಗೆ ಇಲ್ಲಿ ಏನಾದ್ರೂ ಒಂದು ವ್ಯವಸ್ಥೆ ಕಲ್ಪಿಸಲಾಗಿದೆ. ಸೊ ಇದು ಇಲ್ಲಿನ ಒಂದು ವಿಶೇಷತೆ ಅಂತ ಅನ್ಸುತ್ತೆ. ಖಂಡಿತ ಹೌದು. ನಮಗೀಗ ಅಡುಗೆಯವ್ರ ಹತ್ರ ಹೇಳಿದ್ದಾರೆ ನೋಡಿ, 10 ಗಂಟೆಗೆ ಯಾರಾದ್ರೂ ಬಂದು, 11 ಗಂಟೆ ಯಾರಾದ್ರೂ ಬಂದು ಪಾನೀಯ ಕುಡಿಯಲಿಕ್ಕೆ ಎಳ್ನೀರು ಕೊಟ್ಟಿದ್ದೀವಿ. ಆದರೆ ಪ್ರಶ್ನೆ ಅದು ಭಕ್ತವರು ಕೊಟ್ಟದ್ದು, ನಾವೇನೋ ಹಣ ಕೊಟ್ಟು ತಂದು ಎಳ್ನೀರಿಂದ ಮಾಡಿದ್ದಲ್ಲ. ಆದರೆ ಉಪಹಾರ ಇವತ್ತು 11:15, 12 ಗಂಟೆಗೆ ಊಟಕ್ಕೆ ರೆಡಿ ಮಾಡೋಣ ಅಂತ ಹೇಳಿಲ್ಲ. ಇಲ್ಲ, ಉಪಹಾರಕ್ಕೆ ಜನ ಬರ್ತಾ ಇದ್ದಾರೆ, ಮಾಡ್ಕೊಳ್ಳಿ ಊಟ ಅವರು 2 ಗಂಟೆಗೆ ಮಾಡ್ತೇವೆ ಅಂತ ಹೇಳ. ಅಲ್ಲಿ ಕೂಡ ಖಾಲಿ ಆಗುವುದಿಲ್ಲ, ಯಾವುದು ಖಾಲಿ ಆಗುವುದಿಲ್ಲ. ಎಳ್ನೀರು ಸಾಕಷ್ಟು ಮಾಡಿದ್ದಾರೆ. ಎಲ್ಲ ಕಡೆ ಅಕ್ಷಯ ಪಾತ್ರ ತರ ಎಲ್ಲ ಉಗ್ತಾ ಇದೆ. 100 ಬಗೆಯ ಭಕ್ಷ್ಯ ಬೋಧನೆಗಳನ್ನು, ಅಂದರೆ ಹಾಗಾದರೆ ಒಂದು ಪಲ್ಯಕ್ಕೊಂದು 4-6 ವಸ್ತುಗಳಕ್ಕಾದರೆ, ಇನ್ನೊಂದು ಇಡ್ಲಿಕ್ಕೆ ಬೋಂಡೆ ಇರ್ಬೋದು, ಹೋಳಿಗೆ ಇರ್ಬೋದು, ಇದೆಲ್ಲ ವಸ್ತುಗಳ ಒಂದೊಂದು ನಾವು ತಗೊಂಡ್ರೆ ಸುಮಾರು 100 ಬಗೆಯ ಸಾಮಗ್ರಿಗಳನ್ನು ಬಳಸಿದ್ದೀವಿ. ನಮ್ಮ ಅಧ್ಯಕ್ಷರು, ಗೌರವ ಅಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರ ಅಪೇಕ್ಷೆ ಕೂಡ ಹಾಗೆ 5 ದಿನ ಆಗುವಾಗ 100 ವಸ್ತುಗಳು ನಿಮ್ಮ ಭಕ್ಷ್ಯ ಭೋಜನದಲ್ಲಿ ಉಪಯೋಗ ಆಗಬೇಕು ಅಂತ ಹೇಳುವಂಥ ಅಪೇಕ್ಷೆ ಇತ್ತು. ಹಾಗೆ ಆಗಿದೆ ಅಂತ ನಮ್ಮ ಭಾವ. ಸೊ ನಿಮ್ಗೆ ಒಂದು ಸಂತೃಪ್ತಿ ಇದೆ ಈ ಒಂದು ನಾಳೆ ಕತೆ ಏನು ಗೊತ್ತಿಲ್ಲ, ಊಟಕ್ಕೆಲ್ಲ ಸೇವೆಗೋಸ್ಕರ. ಸೊ ಎಷ್ಟು ಬೇಗ ಹೋಯ್ತು ಅಂತ ಗೊತ್ತಾಗಿಲ್ಲಲ್ಲ 5 ದಿನ. ಓಕೆ, ಇಲ್ಲಿ ನೋಡ್ತಿರ್ಬೋದು, ಎಲ್ಲರೂ ಕೂಡ ಸಾಲು ಸಾಲಾಗಿ, ಹಿರಿಯರಾಗಿರ್ಬೋದು, ಮಕ್ಕಳು, ಯುವಕರು, ಮಹಿಳೆಯರು ಎಲ್ಲರೂ ಕೂಡ ಸಾಲು ಸಾಲಾಗಿ ಇಲ್ಲಿ ಕೊಟ್ಟಂತ ಈ ಒಂದು ಅನ್ನ ಪ್ರಸಾದವನ್ನ ಬಹಳ ಭಕ್ತಿಯಿಂದ ಸ್ವೀಕರಿಸಿದ್ದಾರೆ. ನೋಡ್ಬೋದು ಅವರ ಎಲೆ ಪೂರ್ತಿ ಬೇರೆ ಬೇರೆ ಖಾದ್ಯಗಳು, ಅದು ನುಗ್ಗೆಕಾಯಿ ಸಾಂಬಾರಾಗಿರ್ಬೋದು, ಆಮೇಲೆ ಅದೇ ಹಲಸಿನಕಾಯಿ, ಇದು ಅಂತ ಮೆಣಸು ಅಂತ, ಸಿಹಿ ಮೆಣಸು ಇಲ್ಲ, ಮೆಣಸು ಟೇಸ್ಟ್ ಎಲ್ಲ ಚೆನ್ನಾಗಿದೆ. ನೀವು ಎಷ್ಟು ದಿನದಿಂದ ಬರ್ತಾ ಇದ್ದೀರಿ ಇಲ್ಲಿಗೆ? ನಾವು 3 ದಿವಸದಿಂದ ಬರ್ತಿದ್ದೇವೆ. ಪ್ರತಿದಿನ ಕೂಡ ನೀವು ಅನ್ನ ಪ್ರಸಾದ ಸ್ವೀಕಾರ ಮಾಡಿದ್ದೀರಾ. ಸೊ ಇಲ್ಲಿನ ವ್ಯವಸ್ಥೆ ಬಗ್ಗೆ ಏನಂತೀರಾ ಮೇಡಮ್? ತುಂಬಾ ಒಳ್ಳೆಯದಾಗಿದೆ. ಸೊ ಇಲ್ಲಿ ಬರುವಂತವ್ರು ಯಾರು ಕೂಡ ದೂರುವಂತಿಲ್ಲ, ಯಾಕಂದ್ರೆ ಅಷ್ಟು ಒಂದು ಅದ್ಭುತವಾಗಿ ವ್ಯವಸ್ಥಿತವಾಗಿ ಎಲ್ಲ ಒಂದು ವ್ಯವಸ್ಥೆ ಕಲ್ಪಿಸಲಾಗಿದೆ. ಮೇಡಮ್ ದಾಸೇನೊಂದುಳ್ಳರಿದೆ ಕರಕರ ಅಗ್ಗಿನಗಿರೋದೊಂದು ಹುಲ್ಲುಂಡತೆ ಎಡೆಂಡ ಅವನ ಸರ್ ಇರಿ ಒಲ್ಪದ ಬರ್ತೀನಿ. ಕಲ್ಲಗುಡ್ಡೆ ಏದ್ ದಿನದಕ್ಕೆ ಬರುದಿಲ್ಲ, ಇನ್ನೇ ಬರ್ತೀನಿ. ಸೊ ಮುಲ್ಪದ ಕ್ಷೇತ್ರದ ಬಗ್ಗೆ ಗೊತ್ತುಂಡ ಇಲ್ಲ, ಕುಂಭ ಕಂಠಿನ ಮಲ್ಲ ಭಕ್ತಿ ಅಂತ ಗೊತ್ತಾಕೊಂಡು. ಸೊ ಮುಲ್ಪದ ವನಸ್ಪುರ ಭಾಳ ಶೋಕೊಂಡ. ಸೊ ಪ್ರತಿಯೊಬ್ಬರು ಕೂಡ ಹೇಳ್ತಾರೆ ಸರ್ ಇದು ಮಿತ್ತುದುಲೆ ಒನಸ್ ಎಂಚುಂಡು ಸೂಪರ್ ಉಂಟ ಅದ್ರ ಪಾತೆ ನೋಟ್ ಇದ್ದೇರು ಒನಸ್ಸು ಇನ್ಪ್ರಿಂಟ್ ಉಳ್ಳೇರು. ಎಲ್ರು ಕೂಡ ಪಾಪಡ್ ಅಂಚಂದಿ ಒಂದರು ತಿನ್ರ ರೆಡಿ ಎಂಚುಂಡು ವನಸ್ಪುರ ಮುಲ್ಪದಾರೆ ಮುಲ್ಪದ ಕ್ಷೇತ್ರದ ಕಾರಣಿಕ ಬಗ್ಗೆ ಗೊತ್ತುಂಡು. ಈತ ಮುಲ್ಪದ ವ್ಯವಸ್ಥೆ ಬಗ್ಗೆ ಬಾರಿ ವ್ಯವಸ್ಥೆ ಸುನಿ ಮೇರೆ ಸುಖೇಶ್ವರಿ ಆಕಿ ಕಾರಣ ಇಲ್ಲೆಲ್ಲ ಬಾರಿ ಹೋಗೋದ ವ್ಯವಸ್ಥೆ ಅಂತ ಇರ್ಬೇಕ. ನಮ್ಮ ಸಸ್ಯದಾರ ಸೆಟ್ ಬಾರಿ ಹೋಗೋದು ಒಂಜಿ ವ್ಯವಸ್ಥೆ ಬಂತು ಕೊಡ್ತೀರಿ ದೇವಸ್ಥಾನ ಪೂರ ಬೋಡ ಎಂಜ ಬೋಡ ಪೂರ ತೂದು ಎಂಗ್ಲ ಒಂಜಿ ಎಂಗ್ಲ ಊರ್ದೊಂಜಿ ದೇವಸ್ಥಾನ ಒಂಜಿ ಬಾರಿ ಒಂಜಿ ಆರ್ನ ಸೇವೆ ಬಾರಿ ಎಡ್ಡೆ ಉಂಡು ತೊಂದರೆ ಮಟ್ಟಿಗೆ ತೃಪ್ತಿ ಉಂಡು. ವರ್ಷಗೂ ಅಭಿವೃದ್ಧಿ ಒಂದು 17 ವರ್ಷದ ಬೊಕ್ಕ ಒಂಜಿ ಬ್ರಹ್ಮ ಕುಂಭಾಭಿಷೇಕ ಒಂದುಂಡು. ಈ ಮಟ್ಟಿಗೆ ಆಪ್ನ ಮಂದಿ ನಿರೀಕ್ಷೆ ಮಂತಿರ್ತಾರೆ ಇಜ್ಜಪ್ಪ ಇಂಚ ಮತ್ತೆ ಈತು ಸೋಕಾಪಣದ ಲೆಕ್ಕನೆ ಮಾಡ್ತಿದ್ದೆ ತೂರ್ನಾಗ ಬಾರಿ ಸೋಕಾಣ ಅಂತ ಎಂಗ್ಲ ಊರ್ದ ದೇವಸ್ಥಾನ ಸೋಕಾಣ ಎಂಗ್ಲಿಗೆಲ್ಲ ಖುಷಿ ಆತೆ ಅಂದು ದೇವರ ಒಂಜಿ ಆ ಒಂಜಿ ಸಾನ್ನಿಧ್ಯ ಅಭಿವೃದ್ಧಿ ಆಂಡ ಎಂಕುಲ ಅಭಿವೃದ್ಧಿ ಲೆಕ್ಕನೆ ಅಂದು ಅವು ಗ್ಯಾರಂಟಿ
ದೇವ್ರನ್ನ ಒಂಜಿ ಅಭಿವೃದ್ಧಿ ಆನಂದ್ರೆ ಖಂಡಿತ ಗ್ರಾಮನೇ ಅಭಿವೃದ್ಧಿ ಆಗ್ಲಿಕ್ಕೆ ಅಂದೆ ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ಶಶಿಧರ್ ಶೆಟ್ಟಿ ಬರೋಡ್ ಆಗಿರ್ಬೋದು, ಸುಮಂತ್ ಕುಮಾರ್ ಜೈನ್ ಬಗ್ಗೆ, ಸುಕೇಶ್ ಕುಮಾರ್ ಕಡಂ ಬಗ್ಗೆ ಎಲ್ಲರೂ ಕೂಡ ಒಂದು ಉತ್ತಮ ಮಾತನಾಡ್ತಿದ್ದಾರೆ. ಇವರಿಂದಾಗಿ ಈ ಒಂದು ಕ್ಷೇತ್ರ ಇವತ್ತು ಅಭಿವೃದ್ಧಿ ಆಗಿದೆ. ನಾವು ಕೂಡ ಈ ಒಂದು ಇಂತಹ ಒಂದು ಕ್ಷೇತ್ರಕ್ಕೆ ಬರುವಂತಾಗಿದೆ, ಇಂತಹ ಒಂದು ಸೌಲಭ್ಯ ನಮ್ಗೆ ಕೂಡ ಸಿಗುವಂತಾಗಿದೆ ಅಂತ ಮೇಡಮ್ ಮುಲ್ಪದ ಬೈದಾರ ನಂದಿ ಬಿಟ್ಟದ್ದು ಬೈದಾರ. ಸೊ ಮುಲ್ಪದ ವ್ಯವಸ್ಥೆ ಬಗ್ಗೆ ದಾದ ಬಂದ್ಪಾರ ಒಣಸೆಡ್ಡೆ ಉಂಡೆ ಆತ್ ಬಲ್ಲಿಕ್ಕೆ ಒಣಸೆ ಇದು ಏದ್ ದಿನದಕ್ಕೆ ಬರೋದಿಲ್ಲ ಇದು ಒಂದೇ ದಿನ ಬರ್ತೀನಿ ನಾವು ಲಾಸ್ಟ್ ಡೇ ಬಂದು ಬರ್ತಾರೆ ನೇಮ ಗುಂತುವಾರ ಇಜ್ಜಿ. ಸೊ ಬಲಿಪುರ ತೂದು ಪರ್ ಒಂದು ಬಲಿಪುರ ತೂ ಏತ್ ಗಂಟೆ ಬರ್ತಾರೆ ಇನ್ನು ಬದಲಾಡಕ್ಕೆ ಬರ್ತಾರೆ. ಸೊ ಮುಲ್ಪದ ಪೂರ ವ್ಯವಸ್ಥೆ ಪೂರ ಎಂಚಂಡು ಖುಷಿ 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 ಇಡೀ ಇದು ದುಮ್ರ ಬೈದಾರ ಇದು ಫಸ್ಟ್ ಟೈಮ್ ಬರ್ತೀನಿ. ಸೊ ಫಸ್ಟ್ ಟೈಮ್ ಬರ್ತೀನಿ ಪನ್ಪುಣಿ ಮುಲ್ಪದ ಕಾಣಿಕ ಮಸ್ತ್ ಮಲ್ಲ ಕಾಣಿಕ ಅರಮಲೆ ಬೆಟ್ಟ ಪಣ ನಮ್ಮ ಗುರುಬಾಯಿ ಬಾರಿ ಎತ್ತೊಡ ಪಂಚ ಜಾಗ ಒಂದು ಮುಲ್ಪ ಬೇತೆ ಬೇತೆ ಕಾಣಿಕಲು ಒಂದು ಕೋಡೆ ಒಂದು ಚಂಡಿಕ ಯಾಗ ಬರೋಡಿತ್ತು ಅಲ್ಪ ಆ ಯಾಗ ಆನಾಗ ಮಂಗಳಾರತಿ ಆನಾಗನೆ ಒಂಜಿ ದೇವರ ರಶ್ಮಿ ಬತ್ತದು ಆ ಒಂಜಿ ಮಂಡಲ ಉಂಡತೆ ಅಲ್ಪನೆ ಕಾರ್ದ ಮುದ್ದಿಗ ರಶ್ಮಿ ಬೂರ್ದು ಆ ದೇವರ ಮೋನೆ ಬತ್ತು ಬೂರ್ದು ಅಂಚಿನ ಒಂಜಿ ಕೆಲವೊಂಜಿ ಪವಾಡಲು ಕೂಡ ಮೂಲ ಆ ಒಂದು ಅಂಚಿನ ವಿಷಯ ಪೂರೆಲ್ಲ ಗೊತ್ತಾವಳು. ಸೊ ಮೇಡಮ್ ಗಿದಾದ ಪನ್ಪರ್ ಇನಿ ಫಸ್ಟ್ ಬರ್ತೀನಿ ಎಂಚುಂಡು ನಮ್ಮ ಒಂಜಿ ಯಾಲ ಮುಲ್ಪದಾಲು ಈ ಕ್ಷೇತ್ರ ಎಂಚುಂಡು ಬಾರಿ ಶೋಕುಂಡು ಈಗ ಈ ಕ್ಷೇತ್ರಗಿರಿ ಬರ್ತೀನಿ ಫಸ್ಟ್ ಟೈಮ್ ಮುಲ್ಪದ ಕತೆ ಕೊಡ್ತಾರೆ ಒಂದರ ಎಂಚಿನ ಸೊ ಇಂಕ ಸುದ್ದಿ ನ್ಯೂಸ್ ಮಸ್ತ್ ಐತ ಬಗ್ಗೆ ಮುಲ್ಪದ ಸ್ಟೋರಿ ಮಂದ ಇಂಕ್ಲು ಅರಮಲೆ ಬೆಟ್ಟದ ಕಾರ್ಣಿಕದ ಬಗ್ಗೆ ಮುಲ್ಪದ ಇತಿಹಾಸದ ಬಗ್ಗೆ ಮಸ್ತ್ ಸ್ಟೋರಿ ಮಂದ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಸಣ್ಣ ತೂಲೆ ಅಡಿ ಪ್ರತಿಯೊಂಜಿ ಮಾಹಿತಿ ಉಂಡು. ಸೊ ಅವತ್ತು ಬುಕ್ಕ ನಮ್ಮ ದಾದಪಣ್ಣ ನಮ್ಮ ವಿಶೇಷತೆ ದಾದಪಣ್ಣಗ ಐತ ಮುಲ್ಪ ಈರೆಗ್ ಬ್ರಹ್ಮ ಕಲಶಾಭಿಷೇಕ ಬ್ರಹ್ಮ ಕುಂಭಾಭಿಷೇಕ ಹಾಪುಂಡು ಚಂಡಿಕಾ ಹೋಮ ಹಾಪುಂಡು ಪ್ರತಿಯೊಂಜಿ ದಾಯ ಮನ್ಪುಯರು ಐತ ಬಗ್ಗೆ ಎಂಕ್ಲು ಪಂತ ಪೂರ ಕರೆಕ್ಟ್ ತೂಲೆ. ನಮಸ್ತೆ, ಹೇಗಿದೆ ಊಟ? ಹಾಗಾಗಿ ಫಸ್ಟ್ ದಿನ ಬಂದಿದ್ದೆವು. ಇವತ್ತು ಅದಕ್ಕಾಗಿ ಅಭಿಷೇಕಕ್ಕಾಗಿ ಬಂದಿದ್ದೇವೆ. ನಾವು ಮುಂಚೆಂದು ಬಂದ ಕಾರಣ ಚೆನ್ನಾಗಿದೆ ದೇವಸ್ಥಾನ. ಪ್ರತಿ ಇದರಲ್ಲಿ ಹೆಚ್ಚಾಗಿ ಸಂಕ್ರಮಣಕ್ಕೆ ಬಂದು ಹೋಗ್ತೇವೆ. ಈಗ ನೀವು ಇಲ್ಲಿ ಅವರೇ, ಸೊ ಈ ಕ್ಷೇತ್ರದ ನೀವು ತುಂಬಾ ವರ್ಷದಿಂದ ನೋಡಿದಂತವ್ರು ಹಿರಿಯರು. ಸೊ ಈ ಹಿಂದೆ ಇದ್ದಂತ ಕ್ಷೇತ್ರಕ್ಕೂ ಈಗ ಇರುವಂತ ಕ್ಷೇತ್ರ ನಿಮ್ಗೆ ನೋಡಿದಾಗ ಹೇಗೆ ಅನಿಸ್ತಾ ಇದೆ? ತುಂಬಾ ಇಂಪ್ರೂವ್ ಆಗಿದೆ. ಮುಂಚೆ ಏನಿಲ್ಲ, ಒಂದು ಚಿಕ್ಕ ಗುಡಿಯಲ್ಲಿತ್ತು, ಜಾಗ ಕೂಡ ಇಲ್ಲ ಇಲ್ಲಿ ಕೂತ್ಕೊಳ್ಳಿಕ್ಕೆ ಎಲ್ಲ, ಅಷ್ಟು ಇಕ್ಕಟ್ಟಲ್ಲಿತ್ತು. ಈಗ ಚೆನ್ನಾಗಿ ಸೂಪರ್ ಆಗಿ ಯಾವಾಗ್ಲೂ ಸಂಕ್ರಮಣಕ್ಕೆ ಊಟ ಎಲ್ಲ ವ್ಯವಸ್ಥೆ. ಈಗ ಇವತ್ತಿನ ಈಗ ನೀವು ಮೊನ್ನೆಯಿಂದ ಮೊನ್ನೆ ಫಸ್ಟ್ ಡೇ ಬಂದ್ರಿ, ಇವತ್ತು ಬಂದ್ರಿ, ಇಲ್ಲಿರುವಂತ ಈ ಊಟ ಉಪಚಾರ ಈ ಸತ್ಕಾರ ಬಗ್ಗೆ ನೀವೇನಂತೀರ? ಚೆನ್ನಾಗಿದೆ. ನಾವು ಬಂದ ಫಲಹಾರ ಎಲ್ಲ ತಿಂದೋದೇವೆ. ಇವತ್ತು ಊಟ ಮಾಡುವ ಊಟಕ್ಕೆ ಕೂತಿದ್ದೇವೆ, ಚೆನ್ನಾಗಿತ್ತು. ಫಲಹಾರದ ಬಗ್ಗೆ ಮಾತಾಡ್ತೀನಿ. ಫಲಹಾರ ನೀವು ಬೇರೆ ತುಂಬಾ ಕಡೆ ಹೋಗ್ತೀರಾ, ಸೊ ಇಲ್ಲಿ ಕೊಟ್ಟಂತ ಫಲಹಾರ ನಿಮ್ಗೆ ಎಲ್ಲಾದ್ರೂ ಸಿಕ್ಕಿದ್ಯಾ? ಇಲ್ಲಿ ಕೊಟ್ಟದಂತೂ ಸಿಗುದಿಲ್ಲ, ಅಲ್ಲಿದು ಬೇರೆ ಇಲ್ಲಿದು ಬೇರೆ. ಅದು ಇಷ್ಟೊಂದು ವೆರೈಟಿ ಇದೆ. ನಮ್ಗೆ ಯಾವ್ದು ಬೇಕು ತಗೊಂಡು ತಿನ್ಬೋದು, ಬಿಡ್ಬಾರ್ದು. ಎಲೆ ಯಾವ್ದು ಬೇಕಾದನ್ನ ಕೇಳಿ ತೆಗೆದುಕೊಂಡು ಅಷ್ಟೇ ತಗೊಂಡು ಬಿಡ್ಬಾರ್ದು. ಯಾಕಂದ್ರೆ ಬಿಟ್ರೆ ವೇಸ್ಟ್, ಇನ್ನೊಬ್ಬರಾದ್ರೂ ಊಟ ಮಾಡ್ತಾರಲ್ಲ. ಖಂಡಿತ ಖಂಡಿತ. ಓಕೆ, ಇನ್ನೊಂದು ಇಲ್ಲಿ ಮೇಡಮ್ ನಮಸ್ತೆ, ನೀವು ಎಲ್ಲಿಂದ ಬಂದಿದ್ದೀರಾ? ಬೆಳ್ತಂಗಡಿಯಿಂದ ಬಂದಿದ್ದೀರಾ. ಇಲ್ಲಿಗೆ ನೀವು ಈ ಕ್ಷೇತ್ರ ಬಗ್ಗೆ ಗೊತ್ತಲ್ವಾ ನಿಮ್ಗೆ? ಇವತ್ತು ನಾನು ತುಂಬಾ 30-35 ವರ್ಷದಿಂದ ನಂಗೆ ಕ್ಷೇತ್ರದ ಬಗ್ಗೆ ಗೊತ್ತಿದೆ, ಬಟ್ ಬಂದದ್ದು ಇವತ್ತು ಫಸ್ಟ್. ಮೊದ್ಲಿಂದ ಸಹ ಅವರ ತಂದೆಯವರ ಕಾಲದಲ್ಲಿ ಸಹ ಅವ್ರ ಮೆರವಣಿಗೆ ಹೋಗುದು ಅಂತ ಹೇಳಿದ್ರೆ ಬೆಳ್ತಂಗಡಿ ಎಲ್ಲ ಈ ತಾಲೂಕಲ್ಲಿ ತುಂಬಾ ಫೇಮಸ್ ಅರೆಮಲೆ ಬೆಟ್ಟ ಅನ್ನೋದು ಮೆರವಣಿಗೆಲ್ಲ. ಬಟ್ ನಾನು ನೋಡಿರ್ಲಿಲ್ಲ, ಇವತ್ತು ಫಸ್ಟ್ ನೋಡಿದ್ದೇನೆ. ನಂಗೆ ದರ್ಶನ ಬಲಿ ಎಲ್ಲ ನೋಡಿ ಭಾರಿ ಖುಷಿ ಆಯ್ತು, ತುಂಬಾ ಭಕ್ತಿ ಬಂತು. ಹೌದಾ? ತುಂಬಾ ಇಲ್ಲಿ ಕಾಣಿಕೆ ಕೂಡ ಅಷ್ಟು ಅಪಾರ ಮಟ್ಟದ ಕಾಣಿಕೆ ಕೂಡ ಆಗುತ್ತೆ. ಸೊ ಪ್ರತಿಯೊಂದು ಭಕ್ತರಿಗೆ ಏನಾದ್ರೂ ಒಂದು ಅನುಭವ ಆಗುತ್ತೆ ಇಲ್ಲಿ. ನನಗೆ ನೋಡುವಾಗ್ಲೇ ಒಂಥರ ದೇವರನ್ನು ನೋಡುವಾಗ್ಲೇ ತುಂಬಾ ಖುಷಿ ಆಯ್ತಮ್ಮ. ಒಳಗೆದು ಫಸ್ಟ್ ಟೈಮ್ ತುಂಬಾ ಖುಷಿ ಆಯ್ತು. ಈಗ ನಿಮ್ಮ ಹೊಟ್ಟೆ ಕೂಡ ತೃಪ್ತಿ ಆಗ್ತಾ ಇದೆ ಇಲ್ಲಿ ಊಟದ ಬಗ್ಗೆ? ಏನಾದ್ರೆ ಊಟದ ಬಗ್ಗೆ ತುಂಬಾ ಖುಷಿಯಾಗಿದೆ ಅಮ್ಮ. ದೇವರದ ಅನ್ನ ಪ್ರಸಾದ ಅಲ್ವಾ, ಖಂಡಿತ ಇದ್ರಲ್ಲಿ ನಮ್ಗೆ ಒಳ್ಳೇದಾಗ್ತದೆ ಅಂತೇಳಿ ನಾವು ಬಂದಿರ್ತೇವಲ್ಲ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಬಹಳ ಉತ್ತಮವಾದ ಮಾತನ್ನ ಹೇಳಿದ್ರಿ. ಈಗ ನೋಡ್ತಿರ್ಬೋದು ಇಲ್ಲಿರುವಂತಹ ಪ್ರತಿಯೊಬ್ರು ಕೂಡ ಇಲ್ಲಿರುವಂತಹ ವ್ಯವಸ್ಥೆ ಬಗ್ಗೆ ಆಗಿರ್ಬೋದು, ಊಟದ ಬಗ್ಗೆ ಆಗಿರ್ಬೋದು, ಆಮೇಲೆ ಈ ಕ್ಷೇತ್ರದ ಬಗ್ಗೆ ಎಲ್ಲರೂ ಕೂಡ ಒಂದು ಪಾಸಿಟಿವ್ ಮಾತನ್ನ ಹೇಳ್ತಾ ಇದ್ದಾರೆ. ಅಕ್ಕ ಮಿತ್ತುಲೆ ಎಂತ ನೋಡಸ್ ಶೋಕೊಂಡು ಇದು ಏದ್ ದಿನದಕ್ಕೆ ಬರೋದಕ್ಕೆ ಇಲ್ಲಿ ಫಸ್ಟ್ ಬರ್ತೀನಿ. ಇದು ಸ್ವಲ್ಪ ಬರ್ತಾರೆ ಗುರುವೆಂಕೆ ಇರ್ತದೆ. ಇನ್ನು ಫಸ್ಟ್ ಬಂದು ಬಂದಿಲ್ಲ ಎಂಚಾವು మరి ಬಿಸಿ ಇರ್ತಾರೆ ಎಂಚ ಫ್ಯಾನ್ಸಿ ಬೇಲೆ ಮಾಡ್ತಾರೆ. ಸೊ ಬೇಲೆ ಮಾಡ್ತಾರೆ ಫ್ರೀ ಮಾಡ್ತಾರೆ ಬರ್ತಾರೆ. ಓಕೆ, ಮುಲ್ಪದ ವ್ಯವಸ್ಥೆ ಮೂರು ಎಂಚ ಶೋಕೊಂಡು ಉಲೇಪದು ಏತ್ ಕೊಡ್ತು ಬರ್ತಾರೆ ಇಡೆಗೆ ಒಂಜಿ ಗಂಟೆಗೆ ಬರ್ತಾರೆ. ಸೊ ಇನ್ನೇಮಾಗುಲ್ಲಾರ ರಾತ್ರಿ ಒಂಜಿ ದಿನ ಫ್ಯಾನ್ಸಿ ರಜೆ ಪಾಡ್ಲಪ್ಪ ದಾಲ ಆಪುಜಿ ಪನ್ಕ ಪಾಂಡಿರ್ಗ ರಜೆ ಪಾಡುವಾರ ಇದು ಪಾಯಸ ದಿಂಪುನ ಇರು ತಿನ್ಪರ ಪಾಯಸ. ಒಂದಿನ ಸರ್
ಹೇಗಿದೆ ವ್ಯವಸ್ಥೆ? ಚೆನ್ನಾಗಿದೆ. ಚೆನ್ನಾಗಿದೆ. ಸೊ ನೀವು ಇಲ್ಲಿ ಅವರೇ? ಹೌದು. ಇಲ್ಲೇ ಹುಟ್ಟಿ ಬೆಳೆದಂತವರು? ಹೌದು, ಹತ್ತಿರದವರು ಬೇರೆ. ಸೊ ಈ ಕ್ಷೇತ್ರದ ಈ ಒಂದೆಲ್ಲ ಅಭಿವೃದ್ಧಿ ಆಗಿದೆ, ಇದ್ರ ಬಗ್ಗೆ ಏನಂತೀರಾ? ಇದು ನಮಗೆ ಈ ದೈವದ ಕೃಪೆಯಿಂದ ಇದೆಲ್ಲ ಆಗ್ತಾ ಇರೋದು, ನಾವೇನು ಮಾಡಲಿಲ್ಲ, ಆ ದೈವ ಮಾಡಿಸೋದು ಅವರೇ. ಹಾಗಾಗಿ ಅದೇ ನಮಗೆ ಅವ್ರದ್ದೇ ಆಶೀರ್ವಾದದಿಂದ ಇದೆಲ್ಲ ನಡೀತಾ ಇದೆ. ನೀವು ಕೂಡ ಪ್ರತಿದಿನ ಇಲ್ಲಿ ಬರ್ತಾ ಇದ್ದೀರಾ, ಇಲ್ಲಿರುವಂತ ಈ ಊಟ ಉಪಚಾರದ ವ್ಯವಸ್ಥೆ ಬಗ್ಗೆ? ಫಸ್ಟ್ ಕ್ಲಾಸ್ ಇದೆ. ಫಸ್ಟ್ ಕ್ಲಾಸ್ ಒಟ್ಟು ತುಂಬಾ ತಿನ್ನುವ ತರ ಆಯ್ತು. ಓಕೆ ಸರ್. ಕೆಲವರು ಮಾತಾಡ್ತಿದ್ದಾರೆ, ಕೆಲವರು ಮಾತಾಡ್ತಿಲ್ಲ. ಸೊ ಒಂದು ಈಗ ಎಲ್ಲ ಇಲ್ಲಿ ನನ್ನ ಮನೆಯವರು, ನನ್ನ ಸಂಬಂಧಿಕರು, ನನ್ನ ಬಂಧು ನಿಷ್ಠ ಎಲ್ಲರೂ ಕೂಡ ಇಲ್ಲಿದ್ದಾರೆ. ಸೊ ಎಲ್ಲರೂ ಕೂಡ ಮಾತಾಡ್ಬೇಕಾದ್ರೆ ಒಂದೇ ಮಾತು ಹೇಳ್ತಿರೋದು, ನಾವು ಇಲ್ಲೇ ಹುಟ್ಟಿ ಬೆಳೆದಂತವರು, ಇದನ್ನೆಲ್ಲ ನೋಡಿ ಬೆಳೆದಂತವರು. ಆದ್ರೆ ವರ್ಷದಿಂದ ವರ್ಷಕ್ಕೆ ಇದು ಅಭಿವೃದ್ಧಿ ಆಗ್ತಾ ಇದೆ. ಈ ಕ್ಷೇತ್ರಕ್ಕೆ ಅದೆಷ್ಟೋ ಮನ್ನಣೆ ಇದೆ, ತುಂಬಾ ಕಾಣಿಕೆ ಇದೆ. ಹಾಗಾಗಿ ಇಲ್ಲಿ ನಾವು ಬಂದು ಈ ಸೇವೆಯನ್ನ ಮಾಡ್ತಾ ಇದ್ದೀವಿ, ಜೊತೆಗೆ ಅನ್ನಪ್ರಸಾದವನ್ನ ಊಟ ಮಾಡ್ತಾ ಇದ್ದೀವಿ. ಆ ಕೊಡಮಣಿ ತಾಯಿಯ ದೈವದ ಒಂದು ಕೋರಿಕೆ ಕೊಟ್ರೆ, ಏನಾದ್ರು ಒಂದು ಕೋರಿಕೆನ ಹೇಳಿದ್ರೆ ಆ ದೈವ ಖಂಡಿತ ಈಡೇರಿಸುತ್ತೆ ಅನ್ನೋ ಮಾತುಗಳು ಎಲ್ಲ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದಾರೆ. ಮುಲ್ಪದ ವ್ಯವಸ್ಥೆ ಬಗ್ಗೆ ವ್ಯವಸ್ಥೆ ಬರಬಾರಿ ಲೆಕ್ಕ ಆತಂಡು ಅಧ್ಯಕ್ಷರು ನಮ್ಮ ಶಶಿ ಅಣ್ಣನ ಮ್ಯಾನೇಜ್ಮೆಂಟ್ ದಾಲ ಪನ್ನೊಂದು ಹೆಚ್ಚಿ ದಯ ಬಂಡದಂಡ ಆಲ್ರೆಡಿ ಅದು ಒಡಿಯಲ್ಲಿ ಮಾಲಿಂಗೇಶ್ವರ ಕ್ಷೇತ್ರದ ಬ್ರಹ್ಮಕಳ ಸ್ಥಾನಗಳ ಐಟ್ಲ ಮುತುವರ್ಜಿ ವಹಿಸೋದು ಆ ದೇವಸ್ಥಾನ ಭಾರಿ ಎಡ್ಡೆ ರೀತಿ ಮಂತ್ರ ಈತ ಎರಡನೇದಾದ ತೆಂದುಲ ಅಂಚನೆ ಮೂಲೊಂಜಿ ಶಕ್ತಿ ಉಂಡು ಮನ್ಪು ನಾವು ಕೋಡೆನೆ ಮಾತಿರಗಿಲ್ಲ ಗೊತ್ತಾಗ್ತದೆ ಎಂಕ್ಲೆ ದುಂಬುಲ ಗೊತ್ತಿತ್ತಂದ್ರೆ ಯಾವಣ್ಣ ಎಂಕ್ಲು ಎಲ್ಲಿ ಪುನರ್ದು ಇಂಚಿ ಮೂಲೆ ಎತ್ತಿನ ಮೂಲದ ಶಕ್ತಿ ದಾದ ಎಂಕ್ಲೆ ಗೊತ್ತಿತ್ತು ಅಣ್ಣ ಇನ್ನು ದೈವ ನಮ್ಮರ ಆಶೀರ್ವಾದಗಳು ಇನ್ನು ಎಂಕ್ಲು ಪರವರು ಇತ್ತನಂದ ಅಣ್ಣಲ್ಲ ಭಾರಿ ಒಂಜಿ ಒಡಿಲ್ದ ಮಾಲಿಂಗೇಶ್ವರನ ಬ್ರಹ್ಮಗಳ ಸವಾಡು ಆತನ ಅರಮಲೆ ಬೆಟ್ಟದ ಬ್ರಹ್ಮಗಳ ಸವಾಡು ನಮಕ್ ತೂಪುಣ ಒಂಜಿ ಬಾರಿ ಮಲ್ಲ ಭಾಗ್ಯ ದಿಕ್ಕದಂತೆ ಅಂಚಾದ ಇಂದುವೆ ನಮ್ಮ ಒಂಜಿ ಬಾರಿ ಮಲ್ಲ ಪುಣ್ಯ ಅಂತ ಬುಕ್ ಒಂಜಿ ಮುಲ್ಪ ಸ್ಪೆಷಲ್ ಆದ ಬತ್ತನ ಪ್ರತಿಯೊರಿಗಳ ಒಂಜಿ ಅನ್ನ ಪ್ರಸಾದ
ಇದಕ್ಕೆ ಓವೇ ಪೊಟ್ಟು ಬಲೆ ಇರೆಗ್ ಮುಲ್ಪೊಂದು ಕೊರತೆ ಪಂದ ಆತಿಜಿ ಸೊ ಅಂಚಿನ ವ್ಯವಸ್ಥೆಯನ್ನು ಮುಲ್ಪದ ಸಮಿತಿ ಕಲ್ಪಿಸಿದ ಕೊಡ್ತೇವೆ ಉದಾ ಬಂಡ ದೈವದೇವ ಆಶೀರ್ವಾದ ಪರೋಡತ್ತೆ ಹಿಡಿದು ನಿಂತಿದ್ದಾನೆ ಒಕ್ಕ ಜನಕ್ಕಲು ಮಾತಿರಲ್ಲ ಮುಲ್ಪದ ಮಾತಾ ಜನಕ್ಕೆಲ್ಲ ಸೇರಿದು ಒಗ್ಗಟ್ಟಾದ ಎಡ್ಡೆ ರೀತಿಯ ವ್ಯವಸ್ಥೆಯನ್ನು ಮಂತೊಂದು ಬೈತಾರೆ ನಮ್ಮ ರೈತ 2 ನಡೆದಿಂಚಿ ಮೂಲಲ್ಲ ತೂವೊಂದುಲ್ಲ ಎಡ್ಡೆ ರೀತಿಯ ವ್ಯವಸ್ಥೆ ಮಾತಿರನ ಒಗ್ಗಟ್ಟು ಮೂಲ ಎಡ್ಡೆ ಉಂಟು ಅಂಚಾದ ಅವು ಐಕ್ಯ ದಾಲ ಕೊರತೆ ಬರೋದು ಅಂತ ದೈವದ ಇಚ್ಛೆದ ಹತ್ರ ಮನೆ ರೀತಿಯಲ್ಲಿ ನಡೆತಿದ್ರು. ಚಿದಾನಂದ್ ಸರ್ ನೀವೇನಂತೀರಿ? ನಿಮ್ದು ಕೂಡ ಎಲ್ಲ ಬಾಲೆ ಎಲ್ಲ ಖಾಲಿ ಆಗಿದೆ, ಫುಲ್ ಕ್ಲೀನ್ ಆಗಿ ಊಟ ಮಾಡಿದ್ರೆ, ಖಾಲಿ ಒಂದು ಉಪ್ಪಿನಕಾಯಿ ಮಾತ್ರ ಬಿಟ್ಟಿದ್ದೀರಾ. ಸೊ ಎಲ್ಲ ಊಟ ಉಪಚಾರ ಫುಲ್ ಟೇಸ್ಟಿ ಆಗಿದೆ. ಎಲ್ಲ ಊಟ ಉಪಚಾರ ಕೂಡ ಅತ್ಯಂತ ಟೇಸ್ಟಿ ಇರುವಂಥದ್ದು. ಒಂದು ಟೋಟಲ್ ಕಾರ್ಯಕ್ರಮ ಸಸಿಯನ್ನ ಅಧ್ಯಕ್ಷತೆಯಲ್ಲಿ ನಾವು ಇದಕ್ಕೆ ಮುಂಚೆ ಓಡಿಯಲ್ಲಿ ಬ್ರಹ್ಮ ಕೆಲಸವನ್ನು ಮಾಡಿದೆವು. ಇಲ್ಲಿ ಕೂಡ ಅದಕ್ಕಿಂತ ವಿಭಿನ್ನವಾಗಿ ಒಳ್ಳೆಯ ರೀತಿಯಲ್ಲಿ ಈ ಕ್ಷೇತ್ರ ಕಾರ್ಯಕ್ರಮ ನೀವು ಕೂಡ ಅನೇಕ ವರ್ಷ ನೋಡಿದಂಥವರು, ಸೊ ನಿಮ್ಮ ಅನುಭವ ಏನಾದ್ರು ಇದೆಯಾ ಇಲ್ಲಿ? ಅಲ್ಲ, ಈ ಕ್ಷೇತ್ರ ಕಾರಣಿಕದ ಕ್ಷೇತ್ರ. ಈಗ ಬ್ರಹ್ಮಕಲಶ ನಾವು ಚಿಕ್ಕಂದಿನ ಬರುವಂಥದ್ದು ಕ್ಷೇತ್ರ. ಇಲ್ಲಿ ಏನಾದರೂ ನಮ್ಮ ಮನಸ್ಸದ ಇಷ್ಟಾರ್ಥವನ್ನು ಭಕ್ತಿಯಿಂದ ಕೇಳಿಕೊಂಡಲ್ಲಿ ಖಂಡಿತ ಈಡೇರಿಸಿದ ಎಷ್ಟೋ ಘಟನೆಗಳು ನನ್ನ ಜೀವನದಲ್ಲಿ ನಡೆದಿದೆ. ಸೊ ಇಲ್ಲಿನ ಅಭಿವೃದ್ಧಿ ಬಗ್ಗೆ ಏನಂತೀರಾ? ಅದೇ ಅಭಿವೃದ್ಧಿ ವಿಷಯ ಹೇಳುವುದಾದ್ರೆ, ಶಶಿಧರ ಶೆಟ್ಟಿ ಅವರು ಯಾವಾಗ ಬ್ರಹ್ಮಕಲಶಕ್ಕೆ ಕೈ ಹಾಕಿದ್ರು ಅದು ಅಭಿವೃದ್ಧಿ. ನಮ್ಮ ಓಡಿಯಲ್ಲಿ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಇನ್ನು 100 ವರ್ಷ ಮಾಡದಷ್ಟು ಅಭಿವೃದ್ಧಿಯನ್ನು ಮಾಡಿ ತೋರಿಸಿದ್ದಾರೆ. ಇಲ್ಲಿ ಕೂಡ ಅಷ್ಟೇ, ಇನ್ನು ನಿರಂತರ ಇನ್ನು 300 ವರ್ಷ ಆದ್ರೂ ಇದರಿಂದ ಏನಾಗಿ ಕಾರ್ಯಕ್ರಮ ಇದು ಬಾಕಿ ಇಲ್ಲ. ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ವ್ಯವಸ್ಥೆ ಆಗಿದೆ ಅಂತ ಹೇಳಿ. ಒಂದು ಸಲ ಅವರು ಕೈ ಹಿಡಿದ್ರೆ ಅಲ್ಲಿ ಎಲ್ಲವನ್ನು ಸಂಪೂರ್ಣವಾಗಿ ಎಲ್ಲ ಮಾಡಿಬಿಡ್ತಾರೆ. ಖಂಡಿತ ಅವರು ಒಂದು ಕೆಲಸದಲ್ಲಿ ಇಳಿದ್ರೆ ಅವರು ಇಳಿಯುವಂತದ್ದು ಭಕ್ತಿಯಿಂದ, ಶ್ರದ್ಧೆಯಿಂದ. ಅವರು ಶ್ರದ್ಧೆಯಿಂದ ಮಾಡುವಂತದ್ದು ಈ ಕಾರ್ಯಕ್ರಮ ಎಲ್ಲವೂ ಅತ್ಯಂತ ಯಶಸ್ವಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೇಡಮ್ ಜಸ್ಟ್ ಬತ್ತು ಕುಳಿಯರು ಬಂಜಿ ಬಾರಿ ಜೋರು ಬಡವಲ್ಲ ಒಂದುಂಡ ಮುಲ್ಪನೆ ಮಡನ್ ತೆರೆದು ಬೈದಾರೆ. ಸೊ ಇನಿ ಫಸ್ಟ್ ಬರ್ತೀನಿ ಮುಲ್ಪದ ಕ್ಷೇತ್ರ ನಿರ್ದುಂಬು ಬೈದಾರ ವರ್ಷ ಬರೋದು ಜಾತ್ರೆಗೆ ಎವ್ರಿ ಇಯರ್ ಬರ್ಪ. ಸೊ ಮುಲ್ಪ ಕ್ಷೇತ್ರ ಬಗ್ಗೆ ದಾದ ಪಂಪರಿದ ಈ ದುಂಬುದುಗ ಬರೋದಿತ್ತು ಪಂಡಾರ ಮುಲ್ಪ ಆಲ್ಮೋಸ್ಟ್ ಮಸ್ತ್ ಚೇಂಜಸ್ ಆತಂಡು. ಸೊ ಐನ್ ತೂಯಿನಾರಿ ಎತ್ತ ಬಗ್ಗೆ ದಾದ ಪಂಡ ಮಸ್ತ್ ಮಸ್ತ್ ಕೆಲಸ ಪುರ ಆತಂಡು. ಮಸ್ತ್ ಜನ ಕೋಆರ್ಡಿನೇಷನ್ ಮಸ್ತ್ ಬಾಳ ಆಗಿತ್ತು. ಮಸ್ತ್ ಜನ ಪುರ ಸೇರ್ದು ಬಾರಿ ಶೋಕುಡ್ ಮಾಡ್ದ ಕೆಲಸ ಪುರ. ಮೂಲ ಮುಲ್ಪ ಒಂಜಿ ಕುಂದು ಕೊರತೆ ಪಂದ ದಾಲ ಈಚಿ ದಾಲ ಈಚಿ ಭಕ್ತರಿಗೆ ಆ ಒಂಜಿ ಕುಂಭ ಕಂಟಿನ್ಯೂ ದೈವದ ಒಂಜಿ ಕಾರಣಿಕದ ಮೆಟ್ಟು ಮಾತ್ರ ಕೆಲಸವನ್ನ ಮಾತ್ರ ಬಾರಿ ಈಸಿಯಾದ ಖಂಡಿತ ಪೂರ ಈಸಿ. 3-4 ತಿಂಗಳು ಕೆಲಸ ಆವೊಂದುಂಡು. ವೆರಿ ಫಾಸ್ಟ್, ಬಾರಿ ಬೇಗ ಅದು ಬಾರಿ ಕೊಟ್ಟು ಜನಕ್ಕೆಲ್ಲ ಪೂರ ಸಹಕಾರ ಇತ್ತು. ಥ್ಯಾಂಕ್ ಯು. ಸೊ ಪ್ರತಿಯೊಬ್ಬರು ಕೂಡ ಇಲ್ಲಿ ಬಗ್ಗೆ ಒಂದು ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಸರ್ ಇರದ ಪಂಪರ್ ಖಂಡಿತ ಬಾರಿ ಶೋಕದ ವ್ಯವಸ್ಥೆ ಆತಂದ್ರೆ ಅವು ಪೂರ ಕೊಡಮಣಿತ ತುಂಬಾ ಕಂಟಿನ್ಯೂ ಆಶೀರ್ವಾದ ಖಂಡಿತ ಯಾನಂದ್ರೆ ಜಾಕೆಟ್ ಬೇರೆ ಮಲ್ತಂದ್ರೆ ಏಪಲ್ ಸದಾ ಆಶೀರ್ವಾದ ಮಾತಾರೆ ಭಕ್ತರಿಗೆಲ್ಲ ಇದು ಯಾನು 500 ತೊಂದಿಲ್ಲ ಇದು ಮೂಲೆ ಉಪ್ಪರು ಪ್ರತಿ ಪೊರ್ತುವ ಇದು ಮೂಲೆ ಉಪ್ಪರು ಮುಲ್ಪದ ಮಲ್ಲ ಅಪಾರ ಭಕ್ತರು ಇರು. ಸೊ ಮುಲ್ಪದ ಅಭಿವೃದ್ಧಿ ಇಲ್ಲ ಇಲ್ಲ ಕೆಲವೊಂದು ಪಾಲ್ಪಡ್ತಿನಾರು. ಈ ಕ್ಷೇತ್ರ ಸೇವೆ ಮತ್ತು ಇದಕ್ಕೆ ಏತು ಒಂದು ತೃಪ್ತಿ ಉಂಟು. ಖಂಡಿತ ಮನಸ್ಪೂರ್ವಕವಾದ ತೃಪ್ತಿ ಉಂಟು. ದಯಬಂಡ ಮುಲ್ಪಾರ್ದ ಪವರ ಮನಸ್ಸು ಬರ್ಪಿಸಿ ಮುರಾನಿರ್ ದಿಂಚಿ ಮುಲ್ಪ ಈತ ಜನಕ್ಕಳ ಸೇವೆ ಮಲ್ತಂದು ಅಂದ್ರೆ ಅವ ಎಂಕ್ಲೆಗೆ ಒಂದು ತಿಕ್ಕದ ಪುಣ್ಯ ಮುಲ್ಪ ಎಂಕ್ಲೆಗೆ ಒಂದು ಆ ಸೇವೆ ಮಲ್ಪ ಒಂದು ಅವಕಾಶ ತೆಕ್ಕನಂದು ಆಗ್ತದೆ. ಎಲ್ಲರ ದುಃಖ ಖಂಡಿತ ಎಂಕ್ಲು ಪ್ರತಿ ಸಂಕ್ರಾಂತಿಗಳ ಮಲ್ಪ ಇಲ್ಲ ಎಲ್ಲರದ್ದು ಬಕ್ಕ ಬಂದ ಬಾಕಿ ದಾದಾಂಟ್ಲ ಕಾರ್ಯಕ್ರಮ ಇತ್ತು ನನ್ನ ಮಾತ್ರ ಬರ್ಪ. ಬಟ್ ಖಂಡಿತ ಏಪಲ ಒಂದು ಕಾಣದ ಬರ್ದು ದೀಪ ದಿನಕ್ಕೆ ಏಪಲ ನೆನಪು ನೆನಪು ಮಲ್ಪ ಖಂಡಿತ ಮಸ್ತನಕ್ಕೆ ಒಂದು ಬೇಜಾರದ ಪಂಡ ಈ 5 ದಿನ ಎಂಕ್ಲೆಗೆ ಎಂಚ ಪೋಂಡ್ ಪಂದೆ ಗೊತ್ತಾಯ್ತಿ ಕಾಂಡೇರ್ದು ಕತ್ತಲೆ ಮುಟ್ಟ ಬಿಸಿ ಮುಲ್ಪ ಸೇವೆ ಮತ್ತು ಎಲ್ಲರ ದುಃಖ ಅವು ಸಂಕ್ರಾಂತಿಗೆ ಆ ಒಂದು ಪೊಟ್ಟು ಬತ್ತ ಪೋಪ ಬುಕ್ಕ ಮುಲ್ಪ ಉಪ್ಪೆರ ಆಪು ಜಂಪನ ಬೇಜಾರಲ್ಲ ಉಪ್ಪುಂಡತೆ. ಖಂಡಿತ ಉಂಟು ಆ ಬೇಜಾರು ಖಂಡಿತ ಉಂಟು. ಮುರಾಡಿ ದಿಂಚಿ ಈತ್ ಕಾರ್ಯಕ್ರಮದ ನಡು ಏತ ಎಂಕ್ಲೆ ಏಪಲ ಬಚ್ಚೆಲ್ಲ ಬಂದು ದಾತಿನ ಹೆಚ್ಚು ಏತೆ ಮಿತ್ತು ಸರ್ತಿ ತಿರ್ತು ಮಿತ್ತ ಬತ್ತಂಡಲ್ಲ ಏತು ಕೊತ್ತು ಮುಲ್ಪ ಇತ್ತಂಡಲ್ಲ ಎಂಕ್ಲೆ ಬಚ್ಚದಿನ ಬಂದು ದಾತಿச்சு ಟೈರ್ಡ್ನೆಸ್ ಆತಿச்சு. ಕಾರಣಕದ ಕಥೆಗಳು ಈರ್ಲ ಕೇನಾರು ಎಂಕ್ಲ ತೂತುನಾರು ಆತನಂಚಿನ ಕೆಲವೊಂಜಿ ಎಕ್ಕಡ ಇನ್ಸಿಡೆಂಟ್ ಆನಿಗೆ ಒಂಜಿ ಬಟ್ರನ ಒಂಜಿ ಕೀ ದಕ್ಕದು ಪೋದು ಐತ ಬಗ್ಗೆ ಹೌದಾ ಒಂಜಿ ಬಟ್ರನ ಒಂಜಿ ಕೀ ದಕ್ಕದು ಪೋ ಅಂಚ ಕೆಲವು ಮುಲ್ಪ ಅಂಚಿತನ ಏತ ಇನ್ಸಿಡೆಂಟ್ ಇಲ್ಲ ಹೂಕಪ್ಪೆ ಪಂಡಿಕುಳಿನ ಆ ಒಂಜಿ ಕೀ ತಕ್ಷಣ ತಿಕ್ಕದು ಅಪ್ಪೆಡ ಬತ್ತದ ಮನಸ್ಪೂರ್ವಕವಾದ ನಮ್ಮ ಬೇಡಿಕೆ ಇಂಚಿನ ನಮ್ಮ ಇದ್ರ ದೀಪ ಅವು ಖಂಡಿತ ಈಡೇರು. ಸೊ ಪ್ರತಿಯೊಬ್ಬ ಭಕ್ತರು ಕೂಡ ಹೇಳುವಂಥದ್ದು ಒಂದೇ ಮಾತು, ಈ ಕುಂಭಕಂಠಿ ತಾಯಿ ಏನಿದೆ ಆ ಒಂದು ದೈವದ ಏನೇ ಒಂದು ಕೋರಿಕೆಯನ್ನು ಹೇಳಿದ್ರು ಕೂಡ ಯಾವುದೇ ಒಂದು ಕಷ್ಟವನ್ನು ಹೇಳಿದ್ರು ಕೂಡ ಅದು ತಕ್ಷಣ ನೀಗಿಸುತ್ತೆ. ನಿನ್ನೆ ಒಂದು ಕಾವಂತರ ಮಾತು ಹೇಳಿದ್ರು, ದೇವರು ಪ್ರತಿಫಲವನ್ನು ಸ್ವಲ್ಪ ಲೇಟಾಗಿ ಕೊಡ್ತಾರೆ, ಆದರೆ ದೈವ ಹಾಗಲ್ಲ, ನಾವು ಭಕ್ತಿಯಿಂದ ಯಾವುದೇ ಒಂದು ಕೋರಿಕೆಯನ್ನು ಕೊಟ್ಟರು ತಕ್ಷಣ ಆ ಒಂದು ಪ್ರತಿಫಲವನ್ನು ಕೊಡ್ತಾರೆ ಅಂತ. ಸರ್ ಈರ್ದಾದ ರಾಜಸ್ಥಾನದಿಂದ
ಕನ್ನಡ 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 ಮಾತಾಡ್ಬೋದಾ? ಅಲ್ಲಿಂದ ಬಂದಿದ್ದೀರಾ ನಮ್ಮ ಕ್ಷೇತ್ರಕ್ಕೆ, ನನ್ನ ಕ್ಷೇತ್ರ ಇದು, ನಾನು ಪ್ರಧಾನಗಿರಿಯವರು. ಸೊ ಈ ಕ್ಷೇತ್ರಕ್ಕೆ ಬಂದು ನಿಮ್ಗೆ ಹೇಗೆ ಅನಿಸ್ತದೆ ನಿಮ್ಮ ಅನುಭವ? ತುಂಬ ಚೆನ್ನಾಗಿ ಅನಿಸ್ತು. ನಾನು ಬಂದಿದ್ದೀನಿ, ಬಂದು ನೋಡಿ ತುಂಬ ಖುಷಿ ಆಯಿತು. ಮತ್ತು ಅದು ಕೇಳಿದ್ದೀನಿ, ತುಂಬ ಓಲ್ಡ್ 4 ವರ್ಷ ಹಿಂದೆ ಇದು ದೇವಸ್ಥಾನ ತುಂಬ ಚೆನ್ನಾಗಿದೆ, ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಮತ್ತು ಅದ್ರ ಭಾವ ಸಮಾನ ಈ ಕಡೆ ನಿಮ್ಮ ಮುಖ ಕಾಣಿಸ್ತಾರೆ, ನೀವು ರಾಜಸ್ಥಾನದಿಂದ ಬಂದಿದ್ದೀರಲ್ಲ, ಅವ್ರಿಗೆಲ್ಲ ಆಲ್ಮೋಸ್ಟ್ ಪರಿಚಯ ಇರುತ್ತೆ. ನಾವು ರಾಜಸ್ಥಾನಿನ ಮಂಗಳೂರು ಬಂದು 15 ವರ್ಷ ಆಯಿತು. ಇದೇ ಏರಿಯಾಗೆ ನಾವು ವ್ಯಾಪಾರ ಮಾಡಿ ಇದ್ದೀವಿ. ನಿಮ್ಮ ಒಟ್ಟಿಗೆ ಸೇರಿಕೊಂಡು ನಾವು ಎಲ್ಲ ಯಾವ ಫಂಕ್ಷನ್ ಇದ್ರು, ಯಾವ ದೇವಸ್ಥಾನ ಇದ್ರು ನಾವು ನಮ್ಮ ಭಕ್ತಿ ಉಂಟು, ನಾವು ಬರ್ತೀವಿ, ಅದಕ್ಕೆ ನಾವು ನಂಬ್ತೀವಿ. ಮತ್ತು ನಮ್ಮ ಹಿಂದೂಗಳಿಗೆ ಇದೆ ಬೇಕೇ ಬೇಕು, ಮಾಡಲೇಬೇಕು. ಇವಾಗ ನಮ್ಮ ಸ್ನೇಹಿತರು ಸೀತಾರಾಮ್ ಅವರು ನಮಗೆ ಹೇಳಿದರು ಈ ಥರ ದೇವಸ್ಥಾನದವರು ಬನ್ನಿ ಅಂತ. ನಾನು ತಕ್ಷಣ ಬಂದಿದ್ದೆ. ನಮ್ಮ ತುಂಬ ಪ್ರೀತಿ ಉಂಟು, ತುಂಬ ಚೆನ್ನಾಗಿದೆ. ಸೊ ಈ ತರ ನಿಮ್ಗೆ ಸಿಗೋದು ನಮ್ಮ ಈ ಕಡೆ ಬಂದ್ರೆ ಮಾತ್ರ, ನಮ್ಮ ದಕ್ಷಿಣ ಕನ್ನಡಕ್ಕೆ ಬಂದ್ರೆ ಮಾತ್ರ ಈ ತರ ಎಲ್ಲ ಆಚಾರ ವಿಚಾರ ಸಂಸ್ಕಾರ ಭೂತ ನೇಮ ಕೋಲ ಎಲ್ಲ ಸಿಗೋದು. ಸೊ ನೀವು ಈ ತರ ಬೇರೆ ಯಾವ್ದಾದ್ರು ನೋಡಿದ್ದೀರಾ? ಇಲ್ಲ, ಇಲ್ಲಿ ಒಂದು ಈ ಥರ ಚೆನ್ನಾಗಿದೆ. ನಾವು ತುಂಬಾ ವರ್ಷದಿಂದ ಇಲ್ಲಿ ಇದ್ದೀವಿ, ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಸರ್. ಇದನ್ನೊಂದು ಹೆಮ್ಮೆಯ ವಿಚಾರ ಏನಂತ ಹೇಳಿದ್ರೆ, ನಮ್ಮ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಇದರಲ್ಲಿ ತುಂಬಾ ಸಮೃದ್ಧವಾಗಿದೆ. ಆಚಾರ ವಿಚಾರ ಸಂಸ್ಕೃತಿ, ಕೆಲವು ಕೋಲ ನೇಮ ಜಾತ್ರೋತ್ಸವ ನೇಮೋತ್ಸವ ಪ್ರತಿಯೊಂದು ಕೂಡ ನಮ್ಮ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಬಹಳ ಸಮೃದ್ಧವಾಗಿದೆ. ಅದು ಕೂಡ ನಮ್ಮ ಬೆಳ್ತಂಗಡಿಯಲ್ಲಿ ನೀವು ಯಾವುದೇ ಒಂದು ಮೂಲೆಗೆ ಹೋದ್ರು ಕೂಡ ಸಾಕು, ಒಂದೊಂದು ದೈವಸ್ಥಾನ ಒಂದೊಂದು ದೇವಸ್ಥಾನ ಸಿಗುತ್ತೆ. ಸೊ ಅಂಥದ್ರಲ್ಲಿ ನಮ್ಮ ಗುರುವಾಯನಕೆರೆಯ ಬಹಳ ಎತ್ತರವಿರುವಂತಹ ಅರಮಲೆ ಬೆಟ್ಟ ಕೂಡ ಕಾರ್ಣಿಕ ಕ್ಷೇತ್ರ ಕೂಡ ಒಂದು. ಸೊ ಇಲ್ಲಿ ಇದೀಗ ಕಳೆದ 9ನೇ ತಾರೀಕಿಂದ ಇವತ್ತಿನವರೆಗೆ ಒಂದು ಬ್ರಹ್ಮ ಕುಂಭಾಭಿಷೇಕ ಆಗುತ್ತೆ. ನಾಳೆ ಕೂಡ ಒಂದು ಕುರಿ ತಂಬಿಲೆ ಕೂಡ ನಡೆಯುತ್ತೆ. ಆದ್ರೆ ಇವತ್ತು ಅನೇಕ ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಕಾರಣ ಇವತ್ತು ಬೆಳಗಿಂದಲೂ ಕೂಡ ಬ್ರಹ್ಮ ಕುಂಭಾಭಿಷೇಕ ಆಯ್ತು, ಅನಂತರ ಬೇರೆ ಬೇರೆ ಪೂಜೆ ಹವನ ಆಯ್ತು, ಬಲಿ ಆಯ್ತು, ಜೊತೆಗೆ ಧ್ವಜಾರೋಹಣ ಕೂಡ ಆಗಿದೆ. ಸೊ ರಾತ್ರಿ ವೇಳೆಗೆ ಒಂದು ಬಹಳ ಅದ್ದೂರಿಯಾಗಿರುವಂತಹ, ಎಲ್ಲರೂ ಕೂಡ ಕಾಯ್ತಾ ಇರುವಂತಹ ನೇಮೋತ್ಸವ ಕೂಡ ಆಗುತ್ತೆ. ಸೊ ಇಲ್ಲಿ ಆಗುವಂತಹ ಈ ನೇಮೋತ್ಸವದ ಆ ಒಂದು ವೈಶಿಷ್ಟ್ಯವೇ ಬೇರೆ. ಸೊ ನೀವು ಬೇರೆ ಎಲ್ಲಿ ಕೂಡ ಹೋದ್ರೂ ಕೂಡ ಸಿಗದಂತ ಕೆಲವೊಂದು ವೈಶಿಷ್ಟ್ಯಗಳು ಇಲ್ಲಿ ಬಂದು ಕೂಡ ಸಿಗುತ್ತೆ. ಹಾಗಾಗಿ ಅನೇಕ ಭಕ್ತಾದಿಗಳು ಈ ಒಂದು ರಾತ್ರಿ ನೇಮೋತ್ಸವ ಕಾಯ್ತಾ ಇದ್ದಾರೆ. ಸೊ ಮಧ್ಯಾಹ್ನ ಬಂದು ಈ ಪೂಜೆ ಹವನ ನೋಡಿಕೊಂಡು ಸಂತೃಪ್ತರಾಗಿರುವಂತಹ ಭಕ್ತರು ರಾತ್ರಿ ವೇಳೆ ಬಂದು ಆ ನೇಮೋತ್ಸವ ನೋಡಿ ಬೆಳಗಿನ ತನಕ ಕೂತು ಆ ಒಂದು ದೇವರನ್ನ ಕಣ್ಣಾರೆ ಕಂಡ ತರ ಒಂದು ಸಂತೃಪ್ತಿಯನ್ನು ಪಡೆದುಕೊಂಡು ಹೋಗ್ತಾರೆ.
ಎಲ್ಲ ಕೂಡ ಒಂದು ಖುಷಿನ ಪಡಿತಾರೆ. ನಾನು ಕೂಡ ಇಲ್ಲಿ ಒಂದು ಆಸ್ಪತ್ರೆಯನ್ನ ಕಟ್ಟಿ ಅಲ್ಲಿ ಉಚಿತ ಸೇವೆಯನ್ನ ಮಾಡ್ತೀವಂತ. ಸೊ ಒಂದು ಕಡೆ ನಿಮ್ಮ ಗಂಡ ಇದ್ದಾರೆ, ಇನ್ನೊಂದು ಕಡೆ ಮಗಳು ಕೂಡ ಆ ಒಂದು ಸೇವಾ ಮನೋಧರ್ಮ ಇಟ್ಕೊಂಡಿದ್ದಾರೆ. ಸೊ ನಿಮ್ಮ ಈ ಒಂದು ಜೀವನದ ಈ ಒಂದು ಅಷ್ಟೊಂದು ಖುಷಿ ಹೇಗೆ, ಅದನ್ನ ಹೇಗೆ ಹೇಳ್ತೀರಾ? ಅದು ನನಗೆ ತುಂಬಾ ಖುಷಿ. ನಾವೇ ಅವಳಿಗೆ ಪ್ರೋತ್ಸಾಹ ಕೊಟ್ಟದ್ದು. ಮುಂದಿನ ದಿನಗಳಲ್ಲಿ ಏನು ಕೆಲಸ ಇದ್ರು ಅದು ಮತ್ತೆ ದೇಶದ ಸೇವೆಗಾಗಿ ನೀವು ಇದು ಮಾಡೋಣ ಅಂತ ಅವಳಿಗೆ ತುಂಬಾ ಇಷ್ಟ. ಹಾಗೆ ಏನ್ ಮಾಡಿದ್ರು ಜನಗಳಿಗೆ ಸ್ವಲ್ಪ ಸಪೋರ್ಟ್ ಮಾಡ್ಲಿಕ್ಕೆ. ಇದ್ರ ಬಗ್ಗೆ ನಾವು ನಿಮ್ಗೆ ಹೇಳ್ಬೇಕು ಒಂದು ಉತ್ತಮ ಮಾತಮ್ಮ. ಯಾಕಂತ ಹೇಳಿದ್ರೆ ಹೆಚ್ಚಿನ ಪೇರೆಂಟ್ಸ್ ಗಳು ಏನಂತ ಮಕ್ಕಳು ದೊಡ್ಡವ್ರದ್ದು ಕೂಡ ನೀನು ಫಾರಿನಿಗೆ ಹೋಗು, ಅಲ್ಲಿ ಎಜುಕೇಶನ್ ಮಾಡು, ಅಲ್ಲಿ ಉದ್ಯೋಗವನ್ನ ಮಾಡು, ಅಲ್ಲಿ ಹೆಸರು ಪಡಿ ಅಂತ ಹೇಳ್ತಾರೆ. ಬಟ್ ನೀವು ಹಾಗೆ ಮಾಡಿಲ್ಲ. ಸೊ ನಿಜ ಕೂಡ ನೀವು ಒಂದು ಮಾದರಿ ಹೆತ್ತವರು ಅಂತ ಹೇಳ್ಬೋದು. ಒಂದು ಕಡೆ ಊರ ಕಡೆ ಪರೋಪಕಾರಿ ಜೀವನ ಇರುವಂತವ್ರು, ಇನ್ನೊಂದು ಕಡೆ ನೀವು ನಿಮ್ಮ ಮಕ್ಕಳು ಕೂಡ ಅದೇ ಒಂದು ಮನೋಭಾವನ ಬೆಳೆಸ್ತಾ ಇದ್ದೀರಾ. ಸೊ ನೀವು ಉಳಿದ ಮಕ್ಕಳಿಗಾಗಿರ್ಬೋದು, ಉಳಿದ ಹೆತ್ತವರಿಗೆ ಏನಂತ ಹೇಳ್ತೀರಾ? ಇಲ್ಲ, ನಾವು ಮಕ್ಕಳನ್ನು ನಮ್ಮ ಊರಿಂದ ನಾವು ಎಜುಕೇಶನ್ ಕೊಟ್ಟು ಊರಲ್ಲೇ ಅವರಿಗೆ ಬಿಡ್ಬೇಕು. ಅಂದ್ರೆ ಅವ್ರಿಗೆ ಏನು ಅವರ ಫ್ಯೂಚರ್ ಏನಿದೆ ಅದು ಊರಲ್ಲೇ ಮಾಡ್ಲಿಕ್ಕೆ ಬಿಡ್ಬೇಕು. ಯಾಕಂದ್ರೆ ಒಮ್ಮೆ ಫಾರಿನ್ ಹೋದ್ರೆ ಮತ್ತೆ ಮಕ್ಕಳು ವಾಪಸ್ ಬರುವುದಿಲ್ಲ. ಹಾಗೆ ಊರಲ್ಲಿ ಅವರೇ ಇಚ್ಛೆ ಆದ ಪ್ರಕಾರ ಅವಳಿಗೆ ಹೋಗ್ಬೋದಲ್ಲ. ಅವಳಿಗೆ ತುಂಬಾ ಇಷ್ಟ ಜನಗಳಿಗೆ ಅಂದ್ರೆ ಹಾಸ್ಪಿಟಲ್ ಡೆಲಿವರಿ ಮಕ್ಕಳಿದ್ದು ಸೇವೆ ಮಾಡುದು ಮತ್ತು ಪಾಪದವರೆಲ್ಲಿದ್ದಾರೆ ಅವರ ಸೇವೆ ಮಾಡೋದು ತುಂಬಾ ಇಷ್ಟ ಅವಳಿಗೆ. ಹಾಗೆ ನಾವು ಅದಕ್ಕೆ ಅವಳಿಗೆ ಸಪೋರ್ಟ್ ಕೊಡ್ತಾ ಇದ್ದೇವೆ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸೊ ಇವ್ರು ಹೇಳ್ಬೋದು, ಇವರೀಗ ಬಹಳ ಅದ್ಭುತವಾದ ಮಾತನ್ನ ಹೇಳಿದ್ರು. ಯಾವಾಗ್ಲೂ ಕೂಡ ನಮ್ಮ ಹೆತ್ತವರಾಗ್ಬಿಟ್ಟು ನಾವು ಮಕ್ಕಳನ್ನ ಹೊರದೇಶ ಕಳಿಸ್ಕೊಳ್ದಿರ್ಬೋದು ಅಥವಾ ನಮ್ಮ ದೂರ ಇರ್ಲಿ ಅಂತ ಕಳಿಸೋದು ಮುಖ್ಯ ಅಲ್ಲ. ಬಟ್ ಅವರಿಗೆ ನಾವು ಧಾರ್ಮಿಕವಾಗಿ, ನೈತಿಕವಾಗಿ, ಶಿಕ್ಷಣವಾಗಿ ಏನೆಲ್ಲ ಕೊಡ್ತೀವಿ ಅದ್ರ ಜೊತೆಗೆ ನಾವು ನಮ್ಮ ಊರಲ್ಲೇ ಅವ್ರ ಸೇವೆಯನ್ನು ಮಾಡುವಂತ ಕೆಲಸವನ್ನ ಮಾಡ್ಬೇಕು ಅನ್ನೋ ಮಾತನ್ನ ಕೂಡ ಅವರು ಹೇಳಿದ್ದಾರೆ. ಕ್ಯಾಮರಾ ಭರತ್ ಜೊತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಅರಮಲೆ ಬೆಟ್ಟ. ಕುಟುಂಬ. ಸೊ ಯಾವುದೇ ನೀವು ಕಾರ್ಯಕ್ರಮಕ್ಕೆ ಹೋಗಿ ಎಲ್ಲರೂ ಕೂಡ ಒಟ್ಟಾಗಿ ಫ್ಯಾಮಿಲಿ ಸಮೇತವಾಗಿ ಹೋಗ್ತಾರೆ. ಒಂದು ಕಡೆ ಅವರ ತಾಯಿಯ ಬಗ್ಗೆ ಕೂಡ ಹೆಮ್ಮೆ ಇದೆ. ಎಲ್ಲಿ ಹೋದ್ರು ಕೂಡ ಅವರ ತಾಯಿಯನ್ನ ಫಸ್ಟ್ ಇಟ್ಟು ಆನಂತರವಾಗಿ ತಮ್ಮ ಎಲ್ಲ ಒಂದು ಸೇವೆ ಆಗಿರ್ಬೋದು ಯಾವುದೇ ಕಾರ್ಯಕ್ರಮವನ್ನು ಮಾಡ್ತಾರೆ. ಇದೀಗ ರೇಖಕ್ಕ, ನಿಮ್ಮ ಬಾವಾಜಿ ಇಲ್ಲಿ ಬಹಳ ಸೇವೆಯನ್ನು ಮಾಡುವಂತವ್ರು ನಮ್ಮ ಕ್ಷೇತ್ರದಲ್ಲಿ. ಆ ಬಾವಾಜಿ ಬಗ್ಗೆ ನಿಮ್ಮ ಒಂದೆರಡು. ಆಕ್ಚುಲಿ ನಾನು ಮದುವೆಯಾಗಿ ಬಂದು 19 ವರ್ಷ ಆಯ್ತು. 19 ವರ್ಷದಿಂದ ನೋಡ್ತಾ ಇದ್ದೇನೆ ಬಾವನ್ನು. ತುಂಬಾ ಸಮಾಜ ಸೇವೆ, ತುಂಬಾ ದೈವ ಭಕ್ತಿ ತುಂಬಾ ಇದೆ. ನೀವು ನಮ್ಮ ಮನೆಯಲ್ಲಿ ತುಂಬಾ ವರ್ಷ ಪ್ರತಿ ಕೋಲ ಆಗ್ತಾ ಇದೆ. ಅದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಅವರಿಗೆ. ನೀವು ನೋಡ್ದು ತಮ್ಮಂದಿರು ಅವರು ಹಾಗೆ ಅವ್ರ ಹಿಂದೆ ಸಪೋರ್ಟ್ ಆಗಿ, ಅವ್ರ ಅಣ್ಣಂದಿರು ತಮ್ಮಂದಿರು ಎಲ್ಲ ಅವ್ರ ಸಪೋರ್ಟ್ ಆಗಿ ಅವ್ರು ಹೇಗೆ ಹೇಳ್ತಾರೆ ಅದೇ ದಾರಿಯಲ್ಲಿ ಹೋಗ್ತಿದ್ದಾರೆ. ತುಂಬಾ ಖುಷಿ ಆಗ್ತದೆ. ನೀವು ನಮ್ಮ ಮನೇಲಿ ಬಂದು ನೋಡ್ಬೋದು, ಎಲ್ಲರೂ ನಮ್ಮ ತಮ್ಮ ಅಣ್ಣ ತಮ್ಮ ಹೆಂಡತಿ ಎಲ್ಲ ಒಳ್ಳೆ ರೀತಿಯಲ್ಲಿ ಕೂಡು ಕುಟುಂಬ. ಅಂದ್ರೆ 4 ದಿನ ಬಂದು ನಮ್ಮನ್ನು ನೋಡಿ ಕಲಿಬೇಕು, ನಮ್ಮ ಅದೇ ಉದ್ದೇಶ. ನಮ್ಮ ಮಕ್ಕಳಿಗೆ ಅದನ್ನೇ ಕಲಿಸ್ತೇವೆ ನಾವು. ನಾಳೆ ಸಮಾಜಕ್ಕೆ ಒಂದು ಮಾದರಿ ಆಗ್ಬೇಕು, ಎಲ್ಲರೂ ನಮ್ಮನ್ನು ನೋಡಿ ಕಲಿಬೇಕು, ಅದೇ ನಮ್ದು. ಯಾಕಂತ ಹೇಳಿದ್ರೆ ಅನೇಕ ನಾವು ನೋಡ್ತೀವಿ, ಉದಾಹರಣೆ ತುಂಬಾ ಇದೆ. ಒಬ್ಬರಿಗೆ ಒಂದ್ ಸ್ವಲ್ಪ ಆಸ್ತಿ ಅಂತಸ್ತು ಹಣ ಬಂದ ಕೂಡೇನೆ ಅವರವರ ಮಧ್ಯೆ ಒಂದು ಭಿನ್ನಾಭಿಪ್ರಾಯ ಭಿನ್ನಹ ಬಂದ್ಬಿಟ್ಟು ಬೇರೆ ಬೇರೆ ಆಗ್ತದೆ. ಬಟ್ ನಿಮ್ಮಲ್ಲಿ ಹಾಗಿಲ್ಲ. ನೀವು ಅದೆಷ್ಟೇ ಏನಿದ್ರು ಕೂಡ ಯಾವುದೇ ಕಾರ್ಯಕ್ರಮ ಬರ್ಲಿ ಅಣ್ಣ ತಮ್ಮಂದಿರು, ಆಮೇಲೆ ನೀವು ಅತ್ತಿಗೆ ನಾದಿ ಎಲ್ಲರೂ ಕೂಡ ಸೇರಿ ಒಟ್ಟಾಗಿ ಹೋಗ್ತಾ ಇದ್ದೀರಾ. ಸೊ ಇದಕ್ಕೆ ನೀವು ಹೇಳುವಂತ ಮಾತು ಬೇರೆಯವರಿಗೆ ಅಂತ?
ಆಕ್ಚುಲಿ ನಾನು ಮದುವೆ ಆಗಿ ಬಂದು ನನಗೆ ಎಂತದ್ದು ಗೊತ್ತಿರ್ಲಿಲ್ಲ. ಆದ್ರೆ ನಂದು ಇವರದ್ದು ನಮ್ಮ ಭಾವನ ಹೆಂಡತಿಯವರು ಅವರದ್ದೆಲ್ಲ ನೋಡಿ ನಾವು ಕಲ್ತದ್ದು, ಅವ್ರ ಹತ್ರನೇ ಕಲ್ತದ್ದು ಜಾಸ್ತಿ. ನಮ್ಮಿಂದ ನಮ್ಮ ಹತ್ರ ಎಂತದಿರ್ಲಿಲ್ಲ. ಅವರಿಂದ ನಾವು ತುಂಬಾ ಫಾಲೋ ಮಾಡಿದ್ವಿ. ಅವ್ರು ಹೇಗೆ ಹೋಗ್ತಿದ್ದಾರೆ ಅದನ್ನ ನಾವು ಫಾಲೋ ಮಾಡಿದ್ವಿ. ಹಾಗೆ ಮತ್ತೆ ಹೇಳೋದಾದ್ರೆ ನಮ್ ದೊಡ್ಡ ಹೇಳ್ತಿದ್ರು, ಆತ್ಮ ಕ್ಲೀನ್ ಸ್ವಚ್ಛ ಇದ್ರೆ ದೇವರು ಎಲ್ಲಿ ಹೋದ್ರು ಕಡೆ ಹಾಕ್ತಾನೆ ಅಂತ. ನಮ್ಮನೆ ಇವ್ರದ್ದು ಅಣ್ಣಂದವ್ರದ್ದು, ಇವ್ರದ್ದು ನನ್ನ ಗಂಡ ಅಂತ ಎಲ್ಲರದ್ದು ಅಣ್ಣ ತಮ್ಮಂದೇ ಆಗ್ಲಿಕ್ಕೆ ಅಂತಾರೆ. ಆತ್ಮ ತುಂಬಾ ಕ್ಲೀನ್, ಇನ್ನೊಬ್ಬರ ಬಗ್ಗೆನೇ ಜಾಸ್ತಿ ಆಲೋಚನೆ, ಸ್ವಂತ ಕಮ್ಮಿ. ಹಾಗಾಗಿ ಅವರಿಗೆ ಇಷ್ಟು ಒಳ್ಳೆ. ಇನ್ನೊಂದು ಕ್ಷೇತ್ರ ಬಗ್ಗೆ ನಿಮ್ಮ ಅನುಭವ ಆಗಿರ್ಬೋದು, ನೀವು ನೋಡಿರುವಂತಹ ಕ್ಷೇತ್ರ ಇದೀಗ ಆದಷ್ಟು ಅಭಿವೃದ್ಧಿ ಆಗಿದೆ, ಇರುವಂತಹ ವ್ಯವಸ್ಥೆ ಎಲ್ಲವನ್ನು ನೋಡಿದಾಗ? ಹೌದು, ನಾನು 19 ವರ್ಷ ನೋಡ್ತಾ ಇದ್ದೇನೆ ಕ್ಷೇತ್ರ, ಬರ್ತಾ ಇದ್ದೇನೆ. ಪ್ರತಿ ಊರಿಗೆ ಬಂದಾಗೂ ಪ್ರತಿ ಸಂಕ್ರಮಣಕ್ಕೆ ಪೂಜೆಗೆ ಬರ್ತಾ ಇದ್ದೆ. ಈಗ ನೋಡಿ ಎಷ್ಟು ವಿಜೃಂಭಣೆಯಿಂದ ಈ ಸೇವೆ ಒಳ್ಳೆ ಉದ್ರಾಗಿ ತುಂಬಾ ತುಂಬಾ ಖುಷಿಯಾಗಿ. ನಾನು ಆಕ್ಚುಲಿ ಈ ಪೂಜೆಗೋಸ್ಕರ ನೀನೆ ಡೆಲ್ಲಿಯಿಂದ ಬಂದದ್ದು. ಅಲ್ಲಿಂದ ವಿಡಿಯೋ ಎಲ್ಲ ನೋಡ್ತಾ ಇದ್ದೇನೆ, ಎಣಿಸ್ತು ಇಲ್ಲಿ ಬಂದು ಸ್ವತಃ ನೋಡುವ. ಇಲ್ಲಿ ತುಂಬಾ ಖುಷಿಯಾಗಿದೆ, ತುಂಬಾ ಆತ್ಮ ತುಂಬಾ ಖುಷಿಯಾಗಿದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.
ಮಾಡ್ಬೋದು. ಆ ವ್ಯವಸ್ಥೆ ಇಲ್ಲಿ ಕಳೆದ 12 ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಇವತ್ತು ಈ ಸಲ ಬ್ರಹ್ಮ ಕುಂಭ ಕಲಶ ಅಭಿಷೇಕ 4 ದಿವಸದಿಂದ ಇಲ್ಲಿ ವ್ಯವಸ್ಥೆಗಳು ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. VIP ಕಲ್ಚರ್ ಅಂತ ಏನಿಲ್ಲ, ಆದರೆ VIP ಗೊತ್ತಿತ್ತು ನಮಗೆ ಭಾಳ ಅರ್ಜೆಂಟಾಗಿ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿದೆ. ಅದರಲ್ಲಿ ಯಾರು ಬೇಕಾದ್ರೆ ಬೋದು ಊಟ ಮಾಡೋದು, ಅವರೇ ಹೋಗ್ಬೇಕಂತೇನಿಲ್ಲ. ನಾನು ಬರುವಾಗ ಒಂದಿಬ್ಬರು ವಯಸ್ಸಿನವರಿದ್ದು ಇಲ್ಲಿ ನಿಂತಿತ್ತು, ಇಲ್ಲ ನೀವು ಇಲ್ಲಿಗೆ ಬೋಲೆ ಅಂತ ಹೇಳಿದೆ. ಎಲ್ಲಿ ಯಾರಿಗೆ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಬಂದು ಊಟ ಮಾಡಿ ಹೋಗ್ಬೋದು. ಕೂತ್ಕೊಂಡು ಬಫೆ ಇದ್ರೆ ಬಫೆ ಇದೆ, 2 ವ್ಯವಸ್ಥೆ ಮಾಡಿದೆ. ನಮಗೆ ಆಸೆ ಇತ್ತು ಎಲ್ಲರಿಗೆ ಬಡಿಸಿಕೊಂಡು ಊಟ ಮಾಡುವಂತ, ಅದು ಸಾಧ್ಯತೆ ಆಗುದಿಲ್ಲ. ಅದಕ್ಕೆ ಯಾರಿಂದ ಪ್ರಾಯದವರು ಯಾರೆಲ್ಲ ಊಟ ಇಲ್ಲಿ ಮಾಡ್ಬೋದಾ ಇಲ್ಲಾಂದ್ರೆ ಬಫೆಯಲ್ಲಿ ಮಾಡೋದು ವ್ಯವಸ್ಥೆ ಒಂದೇ, ಎಲ್ಲಿ ಮಾಡಿದ್ರೆ ಊಟ ಒಂದೇ ತರ ಇರ್ತದೆ ಆ ತರ. ಸೊ ಬರುವಂತ ಭಕ್ತಾದಿಗಳ ಜನಸಾಗರ ನೋಡಿದಾಗ ಸೊ ಈ ಹಿಂದೆ ಕುಣಿಗಳು ಇದ್ದಂತವರು ಸೊ ಈ ವರ್ಷ ಅದಕ್ಕೆ ದುಪ್ಪಟ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಹೌದೌದು, ಯಾಕಂದ್ರೆ ಈ ಕುಂಭ ಕಲಶ ಅಭಿಷೇಕ ಮಾಡೋದ್ರಿಂದ 12 ವರ್ಷಕ್ಕೆ ಒಂದ್ಸಲ ಯಾಕೆ ಮಾಡ್ತಾರೆ ಅಂತ ಕೇಳಿದ್ರೆ, ನಾವು ದೈವತ್ವಕ್ಕೆ ಏನಾದ್ರು ಪ್ರಾರ್ಥನೆಯನ್ನು ಮಾಡ್ತಾ ಇರ್ತೇವೆ. ಆಗ ದೈವದ ಶಕ್ತಿ ಕಡಿಮೆ ಆಗ್ತಾ ಬರ್ತದೆ. ಎಲ್ರಿಗೂ ಒಂದು ಶಕ್ತಿ ಅಂತ ಇರ್ತದೆ. ಅದಕ್ಕೆ ಪುನರ್ಶಕ್ತಿಯನ್ನು ತುಂಬಿಸುವಂತ ಕೆಲಸವೇ ಯಾಕೆ ಕುಂಭ ಕಲಶಾಭಿಷೇಕ. ನಾಳೆಯಿಂದ ಪುನಃ ನಮ್ಮ ದೇವಗಳಿಗೆ ಹೊಸ ಚೈತನ್ಯ ತುಂಬಿ ಒಬ್ಬ ಭಕ್ತರಿಗೆ ಇನ್ನಷ್ಟು ಹರಸುವ ಸಾಧ್ಯತೆಗಳು ಹೆಚ್ಚಿರ್ತವೆ. ಅದಕ್ಕೆ ಭಕ್ತಿ ಇನ್ನಷ್ಟು ಹೆಚ್ಚು ಬರ್ತಾರೆ. ಇದೇ ರೀತಿಯಲ್ಲಿ ಮುಂದುವರಿತಾ ಹೋಗ್ತದೆ ಆ ತರವಾಗಿ. ಸೊ ಈಗ ಪ್ರತಿಯೊಂದು ಕೂಡ ನೀವು ಲೆಕ್ಕಾಚಾರ ಪ್ರಕರಣ ಆಗ್ತಾ ಹೋಗ್ತಾ ಇದೆ, ಜೊತೆಗೆ ಅದಕ್ಕೆ ಜಾಸ್ತಿನೇ ಆಯ್ತು. ಸೊ ಮುಂದೆ ಇದೇ ತರ ಸೇವೆ ಬೇರೆ ಬೇರೆ ಮಾಡ್ಬೇಕು ಅಂತ ಇರುವಂತವ್ರು ನೀವು. ಸೊ ನಿಮ್ಗೆ ಈ ಕುಂಭಕಂಠಿ ದೈವ ಎಷ್ಟೊಂದು ಬೆನ್ನೆಲುಬಾಗಿ ಬೇರೆ ಸಹಾಯವಾಗಿ ಅದ್ರ ಬಗ್ಗೆ ಮಾತಾಡಿ ಅಳವೆ ಬರ್ತದೆ. ಅದು ನನಗೆ ಮತ್ತು ದೈವಕ್ಕೆ ಬಿಟ್ಟದ್ದು. ನನಗೆ ಯಾವತ್ತದು ನನ್ನ ಕೈಯೇ ಬಿಡಲಿಲ್ಲ, ಯಾವ ಪರಿಸ್ಥಿತಿ ಇರಲಿಲ್ಲ ನನಗೆ ಕೈ ಬಿಡಲಿಲ್ಲ. ಅದು ಇನ್ನು ಕೂಡ ಬಿಡುವಂತ ಪ್ರಶ್ನೆಯೇ ಇಲ್ಲ. ನನಗೆ ಅಷ್ಟು ಭರವಸೆ ಇದೆ. ನಂದೊಂದು ತಾಯಿ ಮತ್ತೆ ಕುಂಭಕಂಠ ತಾಯಿ. ನನ್ನ ಮನೆಯಿಂದ ಹೊರಟ ಮೇಲೆ ನಾನು ದ್ವಾರದ ಹತ್ರ ಬಂದು ಹೊರಕ್ಕೆ ಹಾಕಿ ಅಲ್ಲಿಂದ ಸಿದ್ಧ ಏರ್ಪೋರ್ಟ್ಗೆ ಪುನಃ ಮನೆಗೆ ಹೋಗುದಿಲ್ಲ. ಅಂದ್ರೆ ನನಗೆ ಒಂದು ಧೈರ್ಯ ಇದೆ, ನನ್ನಿಂದ ದೈವ ಇದ್ದೇ ಇದೆ ಅಂತೇಳಿ. ಅದೇ ರೀತಿಯಾಗಿ ನಾನು ಇಷ್ಟು ನನಗೆ ಈ ಮಟ್ಟಕ್ಕೆ ಬಂದೇನೆ. ಇನ್ನು ಕೂಡ ದೇವರನ್ನು ಕಾಪಾಡ್ತಾರೆ ವಿಶ್ವಾಸ ಇದೆ. ಇನ್ನು ಕಳೆದ 5 ದಿನದಿಂದ ಈ ಒಂದು ಬ್ರಹ್ಮ ಕುಂಭಾಭಿಷೇಕ ಆಗ್ತಾ ಇದೆ. ಸೊ ಇವತ್ತಿಗೆ ಕೊನೆ, ನಾಳೆ ಒಂದು ಕುಣಿತಂಬೆಲೆ ಇರುತ್ತೆ. ಸೊ ಎಷ್ಟು ಬೇಗ ಹೋಯ್ತು ಅಂತ ನಿಮ್ಗೆ ಅದು ನಿಮ್ಗೆ ನಿರೀಕ್ಷೆ? ನಮ್ಗೆ ಇಲ್ಲಿ ಬಂದು ಮನೆಗೆ ಪುನಃ ಹೋಗ್ಲಿಕ್ಕೆ ಇಚ್ಛವೇ ಆಗುದಿಲ್ಲ, ಇಲ್ಲೇ ಇರ್ಬೇಕಂತ ಆಗ್ತದೆ. ಅದು ದೈವದ ಸ್ಥಾನ. ನಮ್ಗೆ ಯಾವಾಗ ಬರಬೇಕು ಯಾವಾಗ ಬರಬೇಕು ಕಟ್ಟುನಿಟ್ಟುಗಳ ಇದಿರ್ತದೆ. ಅದಕ್ಕೋಸ್ಕರ ಈ ವಾತಾವರಣ ಕೂಡ ಹಾಗೆ ಇದೆ, ತುಂಬಾ ಬೆಳಕಿನಾಗಿ ಮಾಡ್ಲಿಲ್ಲ. ಇದೊಂದು ಬರುವಾಗ ಭಯ ಭಕ್ತಿ 2 ಇರಬೇಕು ಅಂತ ಆ ರೀತಿಯಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿದೆ. ಎಲ್ಲ ಭಕ್ತರಿಂದ ಬಂದ ಕೊಡುಗೆ ಅಂತಂದ್ರೆ ಈ ಕುಂಭಕಂಠದಲ್ಲಿ ನೆಲೆ ಆಗಿದೆ ಅಂತ ಹೇಳಿದ್ದಾರೆ. ನೀವು ನೋಡಿದ್ದೀರಿ, ತುಂಬಾ ಅದ್ಭುತಗಳು ನಡೆದಿದೆ ಮೊನ್ನೆಯಿಂದ. ಇವತ್ತು ಕೂಡ ಒಂದು ಅದ್ಭುತ ನಡೆದಿದೆ, ಅದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದೇವರು ಒಳಗಡೆ ಕೂತ ಮೇಲೆ ಇವತ್ತಿನ ಅರ್ಚಕರು ಅವರೊಂದು ಇನೋವಾನ ಗಾಡಿಯನ್ನು ತಗೊಂಡಿದ್ರು. ಆದ್ರೆ ಕೀ ಅವರಿಂದ ಮಿಸ್ ಆಗಿ ಹೋಯ್ತು, ಎಲ್ಲಿ ಹುಡುಕಿದ್ರು ಸಿಗ್ಲಿಲ್ಲ ಅವರಿಗೆ. ಅವರೇ ಬಂದು ತಾಯಿ ಹತ್ರ ಹರಕೆಯನ್ನ ಮಾಡಿಕೊಂಡ್ರು. ನಾನು ನಿಮ್ಗೆ ಒಂದು ತುಂಡು ಮಲ್ಲಿಗೆಯನ್ನು ಇಡ್ತೇನೆ, ನನಗೆ ಕೀ ತೋರಿಸಿಕೊಡು ಅಂತೇಳಿ ಅವ್ರು ಹೇಳಿ ಬಾಯಿ ಮುಚ್ಚಿ ಒಳಗಡೆ ಆಗಿ ಅವರಿಗೆ ಕೀ ಸಿಕ್ಕಿದೆ. ಅವರೇ ಹೂವನ್ನ ಖರೀದಿ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿದ ನಾನು ಇವತ್ತೇ ನೋಡಿದ್ರು. ಅರ್ಚಕರು ಇವಾರ ಪ್ರಧಾನ ತಂತ್ರಿಗಳು ಅವರ ನುರಿತ ಅವರಲ್ಲ, ಈ ಪ್ರಧಾನ ತಂತ್ರಿಗಳಿದ್ದಾರಲ್ಲ ಅವರ ಮಗ. ಹೌದು, ಅವರು ಈ ಮಾತನ್ನು ಹೇಳಿದ್ರು. ನನ್ನ ಎದುರಿಗೆ ಅವರು ಮಲ್ಲಿಗೆಯನ್ನ ಖರೀದಿ ಮಾಡಿಕೊಂಡು ದೇವರಿಗೆ ಸಮರ್ಪಣೆ ನೋಡಿದ್ದಾರೆ. ಅಂದ್ರೆ ದೇವರು ಯಾರು ಬೇಡಿಕೊಂಡ್ರು ಕೂಡ ಅವರಿಗೆ ತಥಾಸ್ತು ಅಂತ ಹೇಳ್ತಾರೆ. ಅದು ಚಿಕ್ಕವರಿಂದ ಅರ್ಚಕರ ತನಕ ದೇವರು ಎಲ್ಲರಿಗೂ ಒಂದೇ ರೀತಿಯಲ್ಲಿ ನೋಡ್ತಾರೆ, ಶುದ್ಧ ಭಕ್ತಿ ಇರ್ಬೇಕಂತೇಳಿ ಇದು ಕೇಳುದು ಆ ತರವಾಗಿ. ಧನ್ಯವಾದಗಳು.
ನೋಡ್ಬೋದು ಬಹಳ ವಿಶೇಷವಾಗಿ ಈ ಎಲ್ಲ ಭಕ್ತಾದಿಗಳು ಬರುವಂತ ಆ ಒಂದು ಸಾಲಲ್ಲೇನೆ ನಮ್ಮ ಕುಂಭಾಭಿಷೇಕ ಸಮಿತಿ ಅಧ್ಯಕ್ಷ ಶಶಿಧರ್ ಶೆಟ್ಟಿ ಅವರ ಕುಟುಂಬಸ್ಥರು, ಅವರ ಬಂಧು ಬಳಗ, ಅವರ ಸ್ನೇಹಿತರು ಎಲ್ಲರೂ ಕೂಡ ಕೂತು ಊಟ ಮಾಡ್ತಿದ್ದಾರೆ. ಬಾಳೆ ಎಲೆ ಖಾಲಿಯಾಗಿದೆ. ಸೊ ಇದಕ್ಕೆ ಎಲ್ಲರೂ ಕೂಡ ಅದರ ಯಾವುದೇ ಒಂದು ಎಲೆ ಹತ್ರ ಹೋದ್ರು ಕೂಡ ಎಲ್ಲ ಕೂಡ ಖಾಲಿಯಾಗಿದೆ. ಯಾಕಂದ್ರೆ ಅಷ್ಟೊಂದು ಟೇಸ್ಟಿ, ಅಷ್ಟೊಂದು ಅದ್ಭುತವಾದ ಊಟ ಉಪಚಾರ ಇಲ್ಲಿದೆ. ಸೊ ನಿಮ್ಮ ವ್ಯವಸ್ಥೆ ಬಗ್ಗೆ ನೀವ್ ಹೇಗೆ ಮಾತಾಡ್ಬೇಕಾದ್ರೆ? ನಮ್ಮ ವ್ಯವಸ್ಥೆ ಅಲ್ಲ, ಊರಿನ ಎಲ್ಲ 4 ಗ್ರಾಮಗಳು ಸೇರಿಕೊಂಡು ವ್ಯವಸ್ಥೆ ಮಾಡಿದ್ದಾರೆ. ಬಹಳ ಚಂದ ಅಡಿಗೆ. ಕಳೆದ 4 ದಿವಸಗಳಿಂದ ಅಡಿಗೆ ಆಗ್ತಾ ಉಂಟು. ಇಷ್ಟು ತನಕ 100ಕ್ಕಿಂತ ಮೇಲೆ ಐಟಮ್ ಅನ್ನು ಮಾಡಿ ಬಡಿಸಿದ್ದಾರೆ ಅವರು. ಅಚ್ಚುಕಟ್ಟಾದ ವ್ಯವಸ್ಥೆ. ಯಾರು ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಊಟ ಮಾಡ್ಬೋದು. ಇಲ್ಲಿ ಯಾವುದು ಜಾತಿ ಭೇದ, ಅವರಿಗೆ ಬೇರೆ ಇವರಿಗೆ ಬೇರೆ, ಬೇರೆ ಬೇರೆ ಐಟಮ್ ಏನಿಲ್ಲ, ಎಲ್ಲಿ ಬೇಕಾದ್ರೂ ಊಟ ಮಾಡ್ಬೋದು. ಬಹಳ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ. ಖುಷಿ ಆಗ್ತದೆ ನಮ್ಗೆ. ಅದು ನೋಟೆಡ್ ಪಾಯಿಂಟ್. ಕೆಲವೊಂದು ಕಡೆ ವಿಐಪಿಗಳೇ ಬೇರೆ ಸೆಕ್ಷನ್, ಬರುವಂತ ಸಾರ್ವಜನಿಕ ಭಕ್ತರಿಗೆ ಒಂದು ಸೆಕ್ಷನ್, ಅವ್ರಿಗಿರುವಂತಹ ಊಟ ಉಪಚಾರ ಇಲ್ಲಿ ಸಿಗೋದಿಲ್ಲ. ಆದ್ರೆ ಇಲ್ಲಿ ಹಾಗಿಲ್ಲ. ಸೊ ನೀವು ಯಾರೇ ಬರ್ಲಿ, ಎಷ್ಟೇ ಬಡವರಾಗಿರ್ಲಿ ಶ್ರೀಮಂತರಾಗಿರ್ಲಿ, ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ನೋಡ್ಕೊಂಡು ಇಲ್ಲಿ ಒಂದು ವ್ಯವಸ್ಥೆ ಮಾಡಲಾಗಿದೆ. ಸೊ ನೀವು ನಿರೀಕ್ಷೆ ಮಾಡಿದ ರೀತಿ ಆಗಿದೆಯಾ? ಹೇಗೆ ಆಗಿದೆ. ಯಾಕಂತೇಳಿ ಇಲ್ಲಿ ಕಳೆದ 12 ವರ್ಷಗಳಲ್ಲಿ ನಾವು ಜಾತ್ರೆ ದಿವಸ ಊಟ ಕೊಡ್ತಾ ಇದ್ದೇವೆ. ಕಳೆದ 12 ವರ್ಷದಿಂದ ಇಲ್ಲಿ ಯಾವುದಾದ್ರು ಭೇದ ಭಾವಗಳು ಇಲ್ಲ. ಇಲ್ಲಿ ಒಂದು ಫಲಾರದ ವ್ಯವಸ್ಥೆ ಅಡಿಷನಲ್ ಆಗಿದೆ. ಆ ಫಲಾರ ಕೂಡ ಎಲ್ರಿಗೆ, ಫಲಾರ ಜೊತೆಗೆ ಎಲ್ಲರೂ ಫಲಾರ ಮಾಡ್ಬೋದು, ಊಟ ಮಾಡ್ಬೋದು. ಆ ವ್ಯವಸ್ಥೆ ಇಲ್ಲಿ ಕಳೆದ 12 ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಇವತ್ತು ಈ ಸಲ ಬ್ರಹ್ಮ ಕುಂಭ ಕಲಶ ಅಭಿಷೇಕ 4 ದಿವಸದಿಂದ ಇಲ್ಲಿ ವ್ಯವಸ್ಥೆಗಳು ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. VIP ಕಲ್ಚರ್ ಅಂತ ಏನಿಲ್ಲ. ಆದರೆ VIP ಗೊತ್ತಿತ್ತು ನಮಗೆ, ಭಾಳ ಅರ್ಜೆಂಟಾಗಿ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿದೆ. ಅದರಲ್ಲಿ ಯಾರು ಬೇಕಾದ ಊಟ ಮಾಡೋದು, ಅವರೇ ಹೋಗ್ಬೇಕಂತ ಏನಿಲ್ಲ. ನಾನು ಬರುವಾಗ ಒಂದಿಬ್ಬರು ವಯಸ್ಸಿನವರಿದ್ದು ಇಲ್ಲಿ ತಿರ್ತು ಇಲ್ಲ, ನೀವು ಇಲ್ಲಿಗೆ ಬೋಲೆ ಅಂತ ಹೇಳಿದ್ರೆ ಎಲ್ಲಿ ಯಾರಿಗೆ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಮಾತ್ರ ಊಟ ಮಾಡಿ ಹೋಗ್ಬೋದು. ಕೂತ್ಕೊಂಡು ಬಬ್ಬೆ ಇದ್ರೆ ಬಬ್ಬೆ ಇದೆ, 2 ವ್ಯವಸ್ಥೆ ಮಾಡಿದೆ. ನಮಗೆ ಆಸೆ ಇತ್ತು ಎಲ್ಲರಿಗೆ ಬಡಿಸಿಕೊಂಡು ಊಟ ಮಾಡುವಂತ. ಅದು ಸಾಧ್ಯತೆ ಆಗೋದಿಲ್ಲ. ಅದಕ್ಕೆ ಯಾರನ್ನ ಪ್ರಾಯದವರು ಯಾರೆಲ್ಲ ಊಟ ಇಲ್ಲಿ ಮಾಡ್ಬೋದಾ, ಇಲ್ಲಾಂದ್ರೆ ಬಬ್ಬೆಯಲ್ಲಿ ಮಾಡೋದು ವ್ಯವಸ್ಥೆ ಒಂದೇ. ಎಲ್ಲಿ ಮಾಡಿದ್ರೆ ಊಟ ಒಂದೇ ತರ ಇರ್ತದೆ. ಆ ತರ. ಸೊ ಬರುವಂತ ಭಕ್ತಾದಿಗಳ ಜನಸಾಗರ ನೋಡಿದಾಗ, ಸೊ ಈ ಹಿಂದೆ ಕೂಡ ಇದ್ದಂತವರು, ಸೊ ಈ ವರ್ಷ ಅದಕ್ಕೆ ದುಪ್ಪಟ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಹೌದೌದು. ಯಾಕಂದ್ರೆ ಈ ಕುಂಭ ಕಲಶ ಅಭಿಷೇಕ ಮಾಡೋದ್ರಿಂದ 12 ವರ್ಷಕ್ಕೆ ಒಂದ್ಸಲ ಯಾಕೆ ಮಾಡ್ತಾರೆ ಅಂತ ಕೇಳಿದ್ರೆ, ನಾವು ದೈವತ್ವಕ್ಕೆ ಏನಾದ್ರು ಪ್ರಾರ್ಥನೆಯನ್ನು ಮಾಡ್ತಾ ಇರ್ತೇವೆ. ಆಗ ದೈವದ ಶಕ್ತಿ ಕಡಿಮೆ ಆಗ್ತಾ ಬರ್ತದೆ. ಎಲ್ರಿಗೂ ಒಂದು ಶಕ್ತಿ ಅಂತ ಇರ್ತದೆ. ಅದಕ್ಕೆ ನಮ್ಮ ಪುನರ್ಶಕ್ತಿಯನ್ನು ತುಂಬಿಸುವಂತ ಕೆಲಸವೇ ಆಕೆ ಕುಂಭ ಕಲಶಾಭಿಷೇಕ. ನಾಳೆಯಿಂದ ಪುನಃ ನಮ್ಮ ದೇವಗಳಿಗೆ ಹೊಸ ಚೈತನ್ಯ ತುಂಬಿ ಒಬ್ಬ ಭಕ್ತರಿಗೆ ಇನ್ನಷ್ಟು ಹರಸುವ ಸಾಧ್ಯತೆಗಳು ಹೆಚ್ಚಿರ್ತವೆ. ಅದಕ್ಕೆ ಭಕ್ತರು ಇನ್ನಷ್ಟು ಹೆಚ್ಚು ಬರ್ತಾರೆ. ಇದೇ ರೀತಿಯಲ್ಲಿ ಮುಂದುವರಿತಾ ಹೋಗ್ತದೆ. ಆ ತರವಾಗಿ ಈಗ ಪ್ರತಿಯೊಂದು ಕೂಡ ನೀವು ಲೆಕ್ಕಾಚಾರ ಪ್ರಕರಣ ಆಗ್ತಾ ಹೋಗ್ತಾ ಇದೆ. ಜೊತೆಗೆ ಅದಕ್ಕೆ ಜಾಸ್ತಿನೇ ಆಯ್ತು. ಸೊ ಮುಂದೆ ಇದೇ ತರ ಸೇವೆ ಬೇರೆ ಬೇರೆ ಮಾಡ್ಬೇಕು ಅಂತ ಇರುವಂತವ್ರು ನೀವು. ಸೊ ನಿಮ್ಗೆ ಈ ಕುಂಭ ಕಂಠಿ ದೈವ ಎಷ್ಟೊಂದು ಬೆನ್ನೆಲುಬಾಗಿ ಬೇರೆ ಸಹಾಯ ಅದ್ರ ಬಗ್ಗೆ ಮಾತಾಡಿ ಅಳವೆ ಬರ್ತದೆ. ಅದು ನನಗೆ ಮತ್ತು ದೈವಕ್ಕೆ ಬಿಟ್ಟದ್ದು. ನಮ್ಗೆ ಯಾವತ್ತದು ಕೈಯೇ ಬಿಡಲಿಲ್ಲ. ಯಾವ ಪರಿಸ್ಥಿತಿ ಇರಲಿಲ್ಲ, ನನಗೆ ಕೈ ಬಿಡಲಿಲ್ಲ. ಅದು ಇನ್ನು ಕೂಡ ಬಿಡುವಂತ ಪ್ರಶ್ನೆಯೇ ಇಲ್ಲ. ನನಗೆ ಅಷ್ಟು ಭರವಸೆ ಇದೆ. ನಂದೊಂದು ತಾಯಿ ಮತ್ತೆ ಕುಂಭ ಕಂಠಿ ತಾಯಿ. ನನ್ನ ಮನೆಯಿಂದ ಹೊರಟ ಮೇಲೆ ನಾನು ದ್ವಾರದ ಹತ್ರ ಬಂದು ಹೊರಕ್ಕೆ ಹಾಕಿ ಅಲ್ಲಿಂದ ಸಿದ್ಧ ಏರ್ಪೋರ್ಟ್ಗೆ ಹೋಗೋದು, ಪುನಃ ಮನೆಗೆ ಹೋಗುದಿಲ್ಲ. ಅಂದ್ರೆ ನನಗೆ ಒಂದು ಧೈರ್ಯ ಇದೆ, ನನ್ನಿಂದ ದೈವ ಇದ್ದೇ ಇದೆ ಅಂತೇಳಿ. ಅದೇ ರೀತಿಯಾಗಿ ನಾನು ಇಷ್ಟು ನನಗೆ ಈ ಮಟ್ಟಕ್ಕೆ ಬಂದೇನೆ. ಇನ್ನು ಕೂಡ ದೇವರನ್ನು ಕಾಪಾಡ್ತಾರೆ ವಿಶ್ವಾಸ ಇದೆ. ಇನ್ನು ಕಳೆದ 5 ದಿನದಿಂದ ಈ ಒಂದು ಬ್ರಹ್ಮ ಕುಂಭಾಭಿಷೇಕ ಆಗ್ತಾ ಇದೆ. ಸೊ ಇವತ್ತಿಗೆ ಕೊನೆ, ನಾಳೆ ಒಂದು ಕುರಿತಂಬೆಲೆ ಇರುತ್ತೆ. ಸೊ ಎಷ್ಟು ಬೇಗ ಹೋಯ್ತು ಅಂತ ನಿಮ್ಗೆ ಅದು ನಿಮ್ಗೆ ನಿರೀಕ್ಷೆ? ನಮ್ಗೆ ಇಲ್ಲಿ ಬಂದು ಮನೆಗೆ ಪುನಃ ಹೋಗ್ಲಿಕ್ಕೆ ಇಚ್ಛವೇ ಆಗುದಿಲ್ಲ. ಇಲ್ಲೇ ಇರ್ಬೇಕಂತ ಆಗ್ತದೆ. ಅದು ದೈವದ ಸ್ಥಾನ. ನಮ್ಗೆ ಯಾವಾಗ ಬರಬೇಕು, ಯಾವಾಗ ಬರಬೇಕು ಕಟ್ಟುನಿಟ್ಟುಗಳ ಇದಿರ್ತದೆ. ಅದಕ್ಕೋಸ್ಕರ ಈ ವಾತಾವರಣ ಕೂಡ ಹಾಗೆ ಇದೆ. ತುಂಬಾ ಬೆಳಕಿನಾಗಿ ಮಾಡ್ಲಿಲ್ಲ. ಇದೊಂದು ಬರುವಾಗ ಭಯ ಭಕ್ತಿ 2 ಇರಬೇಕು ಅಂತ ಆ ರೀತಿಯಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿದೆ. ಎಲ್ಲ ಭಕ್ತರಿಂದ ಬಂದ ಕೊಡುಗೆ ಅಂತಂದ್ರೆ ಈ ಕುಂಭಕಂಠದಲ್ಲಿ ನೆಲೆ ಆಗಿದೆ ಅಂತ ಹೇಳಿದ್ದಾರೆ. ಬಯಸ ನೀವು ನೋಡಿದಿರಿ, ತುಂಬಾ ಅದ್ಭುತಗಳು ನಡೆದಿದೆ ಮೊನ್ನೆಯಿಂದ. ಇವತ್ತು ಕೂಡ ಒಂದು ಅದ್ಭುತ ನಡೆದಿದೆ. ಅದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದೇವರು ಒಳಗಡೆ ಕೂತ ಮೇಲೆ ಇವತ್ತಿನ ಅರ್ಚಕರು ಅವರೊಂದು ಇನೋವಾನ ಗಾಡಿಯನ್ನು ತಗೊಂಡಿದ್ರು. ಆದ್ರೆ ಕೀ ಅವರಿಂದ ಮಿಸ್ ಆಗಿ ಹೋಯ್ತು. ಎಲ್ಲಿ ಹುಡುಕಿದ್ರು ಸಿಗ್ಲಿಲ್ಲ ಅವರಿಗೆ. ಅವರೇ ಬಂದು ತಾಯಿ ಹತ್ರ ಹರಕೆಯನ್ನ ಮಾಡಿಕೊಂಡ್ರು. ನಾನು ನಿಮ್ಗೆ ಒಂದು ತುಂಡು ಮಲ್ಲಿಗೆಯನ್ನು ಇಡ್ತೇನೆ, ನನಗೆ ಕೀ ತೋರಿಸಿಕೊಡು ಅಂತೇಳಿ ಅವ್ರು ಹೇಳಿ ಬಾಯಿ ಮುಚ್ಚಿ ಒಳಗಡೆ ಆಗಿ ಅವ್ರಿಗೆ ಕೀ ಸಿಕ್ಕಿದೆ. ಅವರೇ ಹೂವನ್ನು ಖರೀದಿ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿದ್ರೆ ನಾನು ಇವತ್ತೇ ನೋಡಿದ್ರು. ಅರ್ಚಕರು ಇವಾರ ಪ್ರಧಾನ ತಂತ್ರಿಗಳು ಅವರ ಗುರುತಿ ಅವರಲ್ಲ, ಇನ್ನು ಪ್ರಧಾನ ತಂತ್ರಿಗಳಿದ್ದಾರಲ್ಲ ಅವರ ಮಗ. ಹೌದು, ಅವರು ಈ ಮಾತನ್ನು ಹೇಳಿದ್ರು. ನನ್ನ ಎದುರಿಗೆ ಅವರು ಮಲ್ಲಿಗೆಯನ್ನ ಖರೀದಿ ಮಾಡಿಕೊಂಡು ದೇವರಿಗೆ ಸಮರ್ಪಣೆ ನೋಡಿದ್ರು. ಅಂದ್ರೆ ದೇವರು ಯಾರು ಬೇಡಿಕೊಂಡ್ರು ಕೂಡ ಅವರಿಗೆ ತಥಾಸ್ತು ಅಂತ ಹೇಳ್ತಾರೆ. ಅದು ಚಿಕ್ಕವರಿಂದ ಅರ್ಚಕರ ತನಕ ದೇವರು ಎಲ್ಲರಿಗೂ ಒಂದೇ ರೀತಿಯಲ್ಲಿ ನೋಡ್ತಾರೆ. ಶುದ್ಧ ಭಕ್ತಿ ಇರ್ಬೇಕಂತೇಳಿ ಇದು ಕೇಳೋದು. ಆ ತರ. ಧನ್ಯವಾದಗಳು.
ಇಂಚು ಮೇಲೆ ಇಂಚು ತಿಂದಿಲ್ಲ ಇಂಚು ಮೇಲೆ ಬಲೆ ಬಲ ಸರಿಯ ಬರ್ಕೊಂಡು ಬಲ ಬಲೆ ಕರೆಕ್ಟ್ ಟೈಮ್ ಕರೆಕ್ಟ್ ಓಡಿ
ಕೇಂದ್ರೋಡು ಗೊತ್ತಾಗ್ತದೆ ಕೇಂದ್ರೋಡು ಪಂಪೆ ಅದು ಅರ್ಜೆಂಟ್